ನನಗೆ ಸ್ಪಂದಿಸ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ರವಿ ಸರ್ MC ಮಾಡಿದ್ನ ನೋಡಿದಾಗ ಅವರ ಬಾಯಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ತರ್ತಾ ಬಂದ್ರು. ಅವರು ಮೆಂಟರ್ ಮೀಟಿಂಗ್ ಬಂದ ಮೇಲೆ ನಮ್ಮ ಪ್ರೆಸಿಡೆಂಟ್ ಮತ್ತೆ ಚೇರ್ಮನ್ ಕ್ಲಬ್ ಲೀಡರ್ನ ಏನ್ ಕರೆದಿತ್ತು ಕಂಪನಿ, ಅಲ್ಲಿ ಬಂದ ಮೇಲೆ ಅವರ ಮಾತಲ್ಲಿ ಸಾಕಷ್ಟು ಬದಲಾವಣೆ, ಅವರ ಒಂದು ಟಾಕಿಂಗ್ ಸ್ಟೈಲ್, ಡಿಸಿಪ್ಲಿನ್ ಎಲ್ಲದೂ ಕೂಡ ಚೇಂಜ್ ಆಗಿದೆ. ಯಾಕೆಂದ್ರೆ ಕಂಪನಿ ಏನು ಅಂತ ಹೇಳಿ ಅವ್ರಿಗೆ ಅರ್ಥ ಆಗಿದೆ. ಮೆಂಟರ್ ಮೀಟಿಂಗ್ ಎಷ್ಟು ಸ್ಟ್ರಿಕ್ಟ್ ಆಗುತ್ತೆ ಅಂತ ಹೇಳಿ ಅವರು ಕಣ್ಣಾರೆ ನೋಡೋದ್ರಿಂದ ಅವರ ಟೋಟಲ್ ಕಾನ್ಫಿಡೆಂಟ್, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ಸೊ ರಿಯಲಿ ಯಾವತ್ತೂ ಅಷ್ಟೇ ಕಂಪನಿಯ ಮೀಟಿಂಗ್ ಏನು ನೆಕ್ಸ್ಟ್ ಲೆವೆಲ್ ಮೀಟಿಂಗ್ ಇರುತ್ತೆ ಅದನ್ನ ಅಟೆಂಡ್ ಆದಾಗ ನಿಜವಾಗ್ಲೂ ಕೂಡ ಅದು ಹೆಮ್ಮೆ ಅನ್ಸುತ್ತೆ. ಅದ್ರಲ್ಲೂ ಕೂಡ ನಮ್ಮ ಟೀಮ್ ಎವರ್ ಗ್ರೀನ್ ಏನ್ ಪವರ್ ಅಂತ ಹೇಳಿ ಅಲ್ಲಿ ಅವ್ರಿಗೆ ಹೋದ್ಮೇಲೆ ಗೊತ್ತಾಗಿದೆ. ಯಾಕೆಂದ್ರೆ ಸ್ನೇಹಿತರೆ, ಎಷ್ಟೋ ಜನ ಬಂದು ಹೇಳ್ತಾ ಇದ್ರು, ಸರ್ ಬೇರೆ ಎಲ್ರು ಮಾತಾಡೋದು ತಲೆಗೂ ಹಾಕೊಳ್ಳಿಲ್ಲ, ಬಟ್ ನೀವು ಮಾತಾಡ್ಬೇಕಾದ್ರೆ ವಿಡಿಯೋ ಆನ್ ಮಾಡಿ ನಾವು ವಿಡಿಯೋನ ಮಾಡ್ಕೊಂಡಿದೀವಿ, ಜೊತೆಗೆ ಇಂಟ್ರೆಸ್ಟ್ ಬರ್ತಿತ್ತು. ಸೊ ಅಂತ ಎಷ್ಟೋ ಜನ ಹಿಂದಿಯವ್ರು ಬಂದು, ತಮಿಳ್ನಾಡವ್ರು ಬಂದು, ಆಂಧ್ರದವ್ರು ಬಂದು ಸೊ ಹೇಳ್ತಾ ಇದ್ರು ಸ್ನೇಹಿತರೆ. ಯಾಕೆಂದ್ರೆ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಮಾತಲ್ಲಿ ಕ್ಯೂರಿಯಾಸಿಟಿ ಇರ್ಬೇಕು. ಸೊ ಆ ಕ್ಯೂರಿಯಾಸಿಟಿ ಜೊತೆಗೆ ಅದು ರಿಯಾಲಿಟಿ ಆಗಿರ್ಬೇಕು. ಸೊ ನಾವ್ ಯಾವತ್ತೂ ಕೂಡ ರಿಯಾಲಿಟಿ ಆಗಿ ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ಅನಿಸ್ತು ಅಂತ ಎಲ್ಲ ರಿಪ್ಲೈ ಮಾಡ್ತಾ ಇದ್ರು. ಸೊ ನೀವು ಕೂಡ ವಿಡಿಯೋ ನೋಡಿರ್ತೀರ, ಮೋಸ್ಟ್ಲಿ ನೋಡಿದ್ರೆ ರಿಪ್ಲೈ ಮಾಡಿ, ಎಸ್ ಸರ್ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ. ಯಾಕೆಂದ್ರೆ ನಮ್ಮ ಭಾಷೆ ನಾವು ಕೇಳ್ತಾ ಇರ್ತೀವಿ, ಬಟ್ ಎಷ್ಟೋ ಜನ ಹೇಳ್ತಾ ಇದ್ರು ಸರ್ ಹಿಂದಿ ಬರ್ಲಿಲ್ಲ ಅಂದ್ರೂ ಕೂಡ ಅರ್ಥ ಆಯ್ತು ಅಂತ. ವೆರಿ ಗುಡ್. ಓಕೆ, ಎಸ್. ನನಗೇನಪ್ಪ ಈಗ ಅಂದ್ರೆ ಮೈಂಡ್ ಫ್ರೀ ಇದೆ ಲಾಂಚಿಂಗ್ ಮಾಡಕ್. ಯಾಕೆಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಪ್ಲಸ್ ಪಾಯಿಂಟ್ ನನಗೆ. ಈಗ ಜಸ್ಟ್ ನಾನು ಏನಪ್ಪಾ ಅಂದ್ರೆ ಒಂದು ರಿವಿಸನ್ ತರ ಮಾತಾಡ್ತೀನಿ. ಅಂದ್ರೆ ತುಂಬಾ ಏನೋ ಅಗ್ರೆಸಿವ್ ಆಗಿ ಅಕ್ಯುರೇಟ್ ಟೆನ್ಷನ್ ತಗೊಂಡು ಮಾತಾಡಕ್ ಹೋಗಲ್ಲ ಈಗ. ಯಾಕೆಂದ್ರೆ ಪ್ರಾಜೆಕ್ಟ್ ಅರ್ಥ ಮಾಡಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆಲ್ರೆಡಿ ಅವತ್ತೇ ಕ್ಲಿಯರ್ ಮಾಡಿದ್ದೀನಿ ನಿಮ್ಗೆ. ಬಟ್ ಇವತ್ತು ನಾನು ತುಂಬಾ ಕ್ಯಾಸುಯಲ್ ಆಗಿ ನಾರ್ಮಲ್ ಆಗಿ ತಗೊಂಡು ಹೋಗ್ತೀನಿ. ಓಕೆ ಅಲ್ಲ? ಸೊ ಯಾಕೆಂದ್ರೆ ಆಲ್ಮೋಸ್ಟ್ ನಿಮ್ಮೆಲ್ಲರೂ ಕೂಡ ಕ್ಲಿಯರ್ ಆಗಿದೆ. ಸೊ ಆಲ್ಮೋಸ್ಟ್ ನೀವು ರೆಡಿ ಇದ್ದೀರಾ, ಏನೇನ್ ಮಾಡ್ಬೇಕು ಎಲ್ಲದೂ ಕೂಡ ಕ್ಲಿಯರ್ ಆಗಿದ್ರಿಂದ ಸ್ವಲ್ಪ ನಾನು ಫ್ರೀ ಮೈಂಡ್ ಅಲ್ಲಿ ಮಾತಾಡ್ತೀನಿ. ಓಕೆ, ಸ್ವಲ್ಪ PPT ಏನಿದೆ PPT ಥ್ರೋ ತಗೊಂಡಿರ್ಲಿಲ್ಲ, ಅದನ್ನ PPT ಥ್ರೋ ತಗೊಳಕ್ಕೆ ನಾನು ಇವಾಗ ಪ್ಲಾನ್ ನ ಮಾಡ್ತೀನಿ. ಓಕೆ, ಎಸ್ ಎಸ್ ಎಸ್. ಒಂಚೂರು ಡೇಟಾ ಖಾಲಿ ಆಗ್ತಾ ಇದೆ ನಂದು, ಸೊ ರೀಚಾರ್ಜ್ ಮಾಡ್ಕೊಂತೀನಿ ಹಾಗೇನೆ ಅಲ್ಲ. ಸೊ ಎಸ್, ಓಕೆ ಸೊ ಸ್ನೇಹಿತರೆ, ಇವತ್ತಿನ ವಿಶೇಷ ಇನ್ನೊಂದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಟೀಮ್ ಎವರ್ ಗ್ರೀನ್ ನ ಲೇಡಿ ಟೈಗರ್ ನೆಟ್ ಸರ್ಫ್ ನಲ್ಲಿ ತುಂಬಾ ಡ್ರೀಮ್ ಇಟ್ಕೊಂಡು ಕೆಲಸ ಮಾಡ್ತಿರಂತ ಒಬ್ಬ ಲೇಡಿ ಅಂತ ಹೇಳ್ಬೋದು. ಸೊ ಗೀತಾ ಮೇಡಮ್ ಅವ್ರದ್ದು ಬರ್ತಾರೆ ಕೂಡ ಇವತ್ತಿದೆ. ಸೊ ಯಾಕೆಂದ್ರೆ ನಮ್ಮ ಟೀಮ್ ಎವರ್ ಗ್ರೀನ್ ಯಾರ್ದೇ ಬರ್ತಾರೆ ಆದ್ರೂ ಕೂಡ ಸೊ ಅದು ನಮ್ಮ ಹಬ್ಬದ ತರ ನಾವು ಯಾವತ್ತೂ ಕೂಡ ನಾವು ಅದನ್ನ ತಗೊಂತಾ ಇರ್ತೀವಿ. ಯಾಕಂದ್ರೆ ಫಿಸಿಕಲ್ ಇಲ್ಲ, ಬಟ್ ಡಿಜಿಟಲಿ ನಾವೆಲ್ಲರೂ ಕೂಡ ವಿಶ್ ಮಾಡೋಣ. ಸೊ ನಿಜವಾಗ್ಲೂ ಇವತ್ತಿನ ದಿನ ಅವರ ಜೀವನದ ಅತ್ಯಂತ ಸಂತೋಷದ ದಿನವಾಗಿರ್ಲಿ, ಜೊತೆಗೆ ಅವರ ಜೀವನದಲ್ಲಿ ತುಂಬಾ ಸದಾ ಸಂತೋಷ, ಆರೋಗ್ಯ ಮತ್ತು ಯಶಸ್ಸು ಎಲ್ಲದೂ ಕೂಡ ಸಿಗ್ಲಿ ಅಂತ ಹೇಳ್ತಾ, ಸೊ ಗೀತಾ ಮೇಡಮ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ತಿಳ್ಸಕ್ ಇಷ್ಟಪಡ್ತೀನಿ. ಗೀತಾ ಮೇಡಮ್ ಮೀಟಿಂಗ್ ಅಲ್ಲಿ ಇದ್ದಾರೋ ಗೊತ್ತಿಲ್ಲ. ಸೊ ಡೆಫಿನೆಟ್ ಎಲ್ರು ಕೂಡ ಒಂದ್ಸಲಿ ಚಾಟ್ ಬಾಕ್ಸ್ಲಿ ಅವ್ರಿಗೆ ವಿಶ್ ಮಾಡೋಣ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ. ಎಸ್ ಎಸ್ ಎಸ್, ಹುಟ್ಟುಹಬ್ಬದ ಶುಭಾಶಯಗಳು. ಗೀತಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಗೀತಾ ಮೇಡಮ್. ಎಸ್ ಎಸ್ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಗೀತಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಸ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ಬರ್ತ್ಡೇ ಗೀತಾ ಮೇಡಮ್. ಎಸ್ ಎಸ್. ರವಿ ಸರ್, ಗೀತಾ ಮೇಡಮ್ ಇದ್ದಾರ ಮೀಟಿಂಗ್ ಅಲ್ಲಿ? ಡೌಟ್ ಸರ್. ಓಕೆ, ಸೊ ಕನೆಕ್ಟ್ ಆಗಿದ್ರೆ ಇಲ್ಲ, ಫೀಲ್ಡ್ ಅಲ್ಲಿ ಎಕ್ಸಿಟ್ ಆಗಿರ್ತಾರೆ, ಮತ್ತೆ ಕನೆಕ್ಟ್. ಗೀತಾ ಮೇಡಮ್ ಹುಟ್ಟುಹಬ್ಬದ ಶುಭಾಶಯಗಳು. ಎಸ್ ಎಸ್. ಓಕೆ, ಇನ್ಯಾರು ಕೂಡ ಮೀಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಆಲ್ರೆಡಿ ಟೈಮ್ ಆಗಿದೆ. 8 ಗಂಟೆ ಕಂಪ್ನಿ ಮೀಟಿಂಗ್ ಇರೋದ್ರಿಂದ ನಾನು ಬೇಗ ಕ್ಲಿಯರ್ ಮಾಡ್ಬೇಕಾಗಿದೆ. ಎಸ್, ಒಂದೇ ನಿಮಿಷ, ನಾ ಎಲ್ರು ಕೂಡ ಮ್ಯೂಟ್ ಮಾಡ್ತೀನಿ ಈಗ, ಮತ್ತೆ ಯಾರು ಕೂಡ ಅನ್ಮ್ಯೂಟ್ ಮಾಡ್ಕೊಳಕ್ ಹೋಗ್ಬೇಡಿ. ಎಸ್ ಓಕೆ, ನಿಮ್ಮೆಲ್ರು ಕೂಡ ಮೊದಲನೇ ಪೇಜ್ ಅಲ್ಲೇ ಕಾಣ್ತಾ ಇದೆ. ಏನ್ ಕಾಣ್ತಾ ಇದೆ, ಯಾರು ತೋರ್ಸಿ ಹೇಳ್ಬೋದಾ? ಸೊ ದುಡ್ಡು ಕಾಣ್ತಾ ಇದೆ. ಸೊ ಏನ್ ಸರ್ ಇದು ಓಪನಿಂಗ್ ಸ್ಪೆಷಲ್ ಆಗಿದೆ ಅಂತ ನನಗೆ ಕೇಳಿದ್ರೆ, ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ಏನು ನಾವು ಸಮಾಜದಲ್ಲಿ ಅಥವಾ ನಮ್ಮ ಒಂದು ಲೈಫ್ ಅಲ್ಲಿ ಇದು ಇಂಪಾರ್ಟೆಂಟ್ ಇದೆ, ತುಂಬಾ ಇಂಪಾರ್ಟೆಂಟ್ ಇದೆ. ಇವತ್ತು ಇಡೀ ವ್ಯವಸ್ಥೆ ನಡೀತಿರೋದೇ ಇದ್ರ ಮೇಲೆ ಸರ್. ಇದಿಲ್ಲ ಅಂದ್ರೆ ಎಲ್ಲದೂ ಕೂಡ ಏರುಪೇರ್ ಆಗುತ್ತೆ.
ಸೊ ವ್ಯವಸ್ಥೆ ನಿಂತಿರೋದೆ, ಇವತ್ತು ಒಂದು ದೇಶದ ಗ್ರೌತ್ ನಿಂತಿರೋದೆ ಈ ಒಂದು ದುಡ್ಡಿನ ಮೇಲೆ. ದುಡ್ಡು ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಯಾವುದೇ ಒಂದಾಗಲಿ ನಾವ್ ಹೇಳ್ತಾ ಇರ್ತೀವಿ, ನಾವೆಲ್ಲರೂ ಓದಿದೀವಿ, ರವಿ ಸರ್ ಹೇಳ್ತಾರೆ ಎಕನಾಮಿ ಅರ್ಥ ಮಾಡ್ಸೋದೇ ಕಷ್ಟ ಆಗ್ತಿತ್ತು, ಎಕನಾಮಿ ನಾವು ತಿಳ್ಕೊಳ್ಳೋದೇ ಕಷ್ಟ ಆಗ್ತಿತ್ತು ಅಂತ ಹೇಳಿ. ಸೊ ಎಸ್, ಆ ಒಂದು ಎಕಾನಮಿ ಅನ್ನೋ ವಿಚಾರದಲ್ಲಿ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಅರ್ಥಶಾಸ್ತ್ರ. ಸೊ ಯಾರೆಲ್ಲ ಚೆನ್ನಾಗಿ ತುಂಬಾ ಪಂಟ್ರಿರ್ತಾರೆ ಇಲ್ಲಿ ಅರ್ಥ ಎಕಾನಮಿಯಲ್ಲಿ. ಸೊ ಎಕಾನಮಿ ತುಂಬಾ ಇಂಪಾರ್ಟೆಂಟ್. ಇವತ್ತು ದೇಶದ ಆಯಾಯ ದೇಶದ ಪ್ರತಿಯೊಂದು ದೇಶಕ್ಕೂ ಕೂಡ ಅದರದೇ ಆದಂತ ಒಂದು ಎಕಾನಮಿ ಇದೆ. ಸೊ ಪ್ರತಿಯೊಂದು ದೇಶದಲ್ಲೂ ಕೂಡ ಅದರದೇ ಆದ ಒಂದು ಎಕಾನಮಿ ಮೇಲೆ ಡಿಸೈಡ್ ಆಗುತ್ತೆ ಈ ದೇಶ ಎಷ್ಟು ಗ್ರೌತ್ ಇದೆ ಅಂತ. ಈಗ ಎಕ್ಸಾಂಪಲ್ ಅಮೆರಿಕ ಯಾವ ಒಂದು GDP ಇದೆ, ಚೀನಾ ಯಾವ GDP ಇದೆ, ಜರ್ಮನಿ ಯಾವ GDP ಇದೆ, ಅದೇ ತರ ಇಂಡಿಯಾ ಯಾವ GDP ಇದೆ. ಸೊ ಇವತ್ತು 4 to 5 GDP ಒಳಗಡೆ ಇಂಡಿಯಾ ರನ್ ಆಗ್ತಾ ಇದೆ. ಅಂದ್ರೆ ಇವತ್ತು ಸ್ನೇಹಿತರೆ ಈ ತರ ಅವರವರ ಒಂದು GDP ಮೇಲೆ ಅವರ ಒಂದು ಇಂಡಿಯಾದ ಅಥವಾ ಬೇರೆ ಬೇರೆ ದೇಶಗಳು ಗ್ರೌತ್ ಅವರ ಎಕಾನಮಿ ಮೇಲೆ ನಿಂತಿದೆ. ಇವತ್ತು ಆ ಎಕಾನಮಿ ಯಾವ ತರ ಗ್ರೌತ್ ಹೆಂಗ್ ಸಿಗುತ್ತೆ? ಸೊ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ನಾವೆಲ್ಲರೂ ಕೂಡ ಓದಿದೀವಿ. ಇವತ್ತು ಆ ದೇಶದ ಎಕಾನಮಿಗಳು ಆ ದೇಶದೊಳಗಡೆ ಇರೋಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇಂದ, ಅದೇ ತರ ಸರ್ವಿಸ್ ಇಂದ, ಅದೇ ತರ ಅಗ್ರಿಕಲ್ಚರ್ ಇಂದ, ಈ 3 ಭಾಗದಿಂದ ಎಕಾನಮಿ ರೈಸ್ ಆಗುತ್ತೆ. ಸೊ ಈ 3 ಭಾಗ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು. ಸೊ ಎಕ್ಸಾಂಪಲ್ ಇವತ್ತು ಸರ್ವಿಸ್ ಇಂಡಸ್ಟ್ರಿ ಗ್ರೌತ್ ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದೆ. ಇವತ್ತು ನಮ್ಮ ಇಂಡಿಯಾಕ್ಕೆ ಹೈಯೆಸ್ಟ್ GDP ಯಾವ್ದು ಕೊಡ್ತಾ ಇದೆ ಅಂದ್ರೆ ಅದು ಸರ್ವಿಸ್ ಒಂದು ಇಂಡಸ್ಟ್ರಿ. ಆ ತರ ಅಗ್ರಿಕಲ್ಚರ್ ಕೂಡ ಇದೆ, ಅದೇ ತರ ನಮ್ದು ಏನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸರ್ ಹಾಗಾದ್ರೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಇವತ್ತೇನ್ 140 ಕೋಟಿ ಜನಸಂಖ್ಯೆ ಇದೆ. ಈ 140 ಕೋಟಿ ಜನಸಂಖ್ಯೆನೂ ಕೂಡ ಈ 3ರಲ್ಲಿ ಇರ್ತಾರ? ಎಸ್ ಸ್ನೇಹಿತರೆ, ಇವತ್ತೇನ್ ನಾವೆಲ್ಲರೂ ಕೂಡ ವ್ಯವಹಾರ ಮಾಡ್ತಾ ಇದೀವಿ ಈ 3ರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಇರ್ತೀವಿ ನಾವು. ಓಕೆ, ಕ್ಲಿಯರ್ ಆಗ್ತಿದೆಯಾ? ನನ್ನ ಹತ್ರ ಪಾಯಿಂಟ್ ಕ್ಲಿಯರ್ ಆಗ್ತಿದೆಯಲ್ಲ ಸರ್? ಹಾಗಾದ್ರೆ ಈ 3 ಯಾವ್ದ್ರಲ್ಲೊಂದು ಇರ್ತೀವಿ ಅಂದ್ರೆ ಮ್ಯಾನುಫ್ಯಾಕ್ಚರ್ ಕೆಲವೊಬ್ರು ಇರ್ತಾರೆ, ಸರ್ವಿಸ್ ಅಲ್ಲಿ ಕೆಲವೊಬ್ರು ಇದ್ದಾರೆ, ಕೆಲವೊಬ್ರು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಎಸ್ ಆರ್ ನೋ? ನನ್ನ ಪಾಯಿಂಟ್ ಅರ್ಥ ಆಗ್ತದೆ, ಕ್ಯಾಚ್ ಮಾಡ್ಕೊಡ್ರಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಇವತ್ತಿನ ಒಂದು Q1 ಏನಿದೆ ನಿಜವಾಗ್ಲೂ ನಮ್ಮ ಲೈಫ್ಗೆ ತುಂಬಾ ಸಂಬಂಧಪಡುವಂತ PPT ಇದು. ನಮ್ ಲೈಫಲ್ಲಿ ನಾವ್ ಎಲ್ಲಿದ್ದೀವಿ, ನಾವ್ ಎಲ್ಲಿಗೆ ರೀಚ್ ಆಗ್ಬೇಕಾಗಿದೆ, ನಾವ್ ಇನ್ನೂ ಕೂಡ ಏನೆಲ್ಲ ಚೇಂಜಸ್ ನಮ್ಮ ಲೈಫಲ್ಲಿ ಕಾಣ್ಬೇಕಾಗಿದೆ, ನಾವ್ ಅನ್ಕೊಂಡಿರೋದೇ ಸುಳ್ಳಿದ್ಯಾ ಅಥವಾ ನಾವ್ ಇನ್ನೂ ಏನ್ ಚೇಂಜಸ್ ಆಗ್ಬೇಕು, ತುಂಬಾ ಅರ್ಥ ಇದೆ ಈ PPT ಒಳಗಡೆ. ನಾನಂತೂ ತುಂಬಾ ಲೈಕ್ ಮಾಡ್ತೀನಿ ಈ PPT-ನ. ಯಾಕೆಂದ್ರೆ ಕಂಪನಿಯಲ್ಲಿ ಕೊಡ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಕೇತನ್ ಹತ್ರ ಹೋಗಿ ನಾನು ಹೇಳಿದ್ದು ಒಂದೇ, ಸರ್ ರಿಯಲಿ ವಂಡರ್ಫುಲ್ PPT. ಈ PPT ಒಳಗಡೆ ಏನು ಆಡ್ ಮಾಡೋಂಥದ್ದಿಲ್ಲ, ಬರೀ ಕಂಪನಿ ಪ್ರಾಡಕ್ಟ್ ನ ಆಡ್ ಮಾಡಿದ್ದೆ ಆದ್ರೆ ಹೊಸಬ್ರು ಕೂಡ ಈ PPT ತಗೊಂಡೋಗಿ ಹೇಳ್ಬೋದು ಅಂತ ಹೇಳಿ ನಾನು ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟೆ. ಅಷ್ಟು ಬ್ಯೂಟಿಫುಲ್ ಸರ್. ಹಾಗಾದ್ರೆ ಈ 3 ಕೆಟಗರಿಯಲ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ 140 ಕೋಟಿ ಜನ ಏನಿದ್ದಾರೆ ಈ 3 ಕ್ಷೇತ್ರದಲ್ಲಿ ಇದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅದು 100% ನಿಮಗೆ ಗೊತ್ತಿದೆ. ನೀವು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಇದ್ದೀರಾ. ಬಟ್ ಆದ್ರೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ಜೊತೆಗೆ ಯಾರ್ಯಾರು ಗ್ರೌತ್ ಎಷ್ಟಿದೆ, ಯಾರ್ಯಾರ ಆದಾಯ ಎಷ್ಟಿದೆ, ಯಾರ್ಯಾರು ಎಷ್ಟೆಷ್ಟು ಇನ್ಕಮ್ ತಗೊಂತಾ ಇದ್ರೆ, ಪ್ರತಿ ತಿಂಗಳು ಆದಾಯ ಎಷ್ಟಿದೆ ಚೆಕ್ ಮಾಡೋಣ. ಎಸ್ ಸ್ನೇಹಿತರೆ, ಇದು ಇತ್ತೀಚೆಗೆ ಒಂದು ಎಕನಾಮಿ ಸೆಗ್ಮೆಂಟೇಶನ್ ಬಂದಿರೋಂತ ಒಂದು ಮಂತ್ಲಿ ಹೌಸ್ ಹೋಲ್ಡ್ ಇನ್ಕಮ್ ನ ಒಂದು ಸ್ಲ್ಯಾಬ್ ಅಂತ ಹೇಳ್ಬೋದು. ಸೊ ಇದೇ ಪರ್ಫೆಕ್ಟ್ ಆಗಿರೋಂತ ಸ್ಲ್ಯಾಬ್. ಈ ತರ ಒಂದು ಕ್ಯಾಲ್ಕುಲೇಷನ್ ಮೇಲೆ ಇನ್ಕಮ್ ಬೇಸ್ಡ್ ಇಂಡಿಯಾದಲ್ಲಿ ಇದೆ ಸ್ನೇಹಿತರೆ. ಯಾವ ತರ ಇದೆ, ಪ್ರತಿ ತಿಂಗಳ ಇನ್ಕಮ್ 100% ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ಎಷ್ಟೋ ಜನವನ್ನ ನಾವು ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನ್ ಕೇಳ್ಬೋದು ಸರ್ ನೀವು ಯಾವ ಕ್ಲಾಸ್ ಅಂತ ಕೇಳಿದ್ರೆ ನಾವೆಲ್ಲರೂ ಹೇಳೋದು ಯಾವ ಕ್ಲಾಸ್ ಟೈಪ್ ಮಾಡ್ಬೋದಾ? ಸೊ ಅದೊಂಥರ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಅದು ಒಂಥರ ತಲೆಗೆ ಫೀಡ್ ಆಗ್ಬಿಟ್ಟಿದೆ. ಅದ್ರ ಮೇಲೆ ನಾವು ಅದು ಕೆಳಗ್ ಬರಲ್ಲ, ಅದ್ರ ಮ್ಯಾಕ್ ಹೋಗಲ್ಲ. ಸೊ ಅಂತ ಒಂದು ಕ್ಲಾಸ್ ನಾವೆಲ್ಲರೂ ಕೂಡ ಯಾರನ್ನಾರ ಕೇಳಿದ್ರೆ ನಾವ್ ಈ ಕ್ಲಾಸ್. ಸೊ ನೋಡೋಣ ಇಲ್ಲಿರೋ ಯಾವ್ಯಾವ ಕ್ಲಾಸ್ ಅಲ್ಲಿ ಇದ್ರೆ ಸ್ವಲ್ಪ ಟೈಪ್ ಮಾಡ್ಬೋದಾ? ಯಾಕೆಂದ್ರೆ 100% ಎಲ್ರೂ ಬೈಲ್ ಒಂದೇ ಬರುತ್ತೆ, ಯಾವ್ದು ಬರುತ್ತೆ ನೋಡೋಣ. ಓಕೆ, ಸೊ ಯಾಕೆಂದ್ರೆ ನಾವ್ ಯಾವತ್ತೂ ಅಷ್ಟೇ ಆ ಕ್ಲಾಸ್ ನ ಎಸ್ ಆಲ್ಮೋಸ್ಟ್ ಕೆಲವೊಬ್ರು ನೋಡ್ರಿ ಶಿವಶಂಕರ್ 2nd ಕ್ಲಾಸ್ ಅಂತ ಹೇಳ್ತಾವ್ರೆ. ಸೊ ಅಂದ್ರೆ ಸ್ನೇಹಿತರೆ ನಾನ್ ಹೇಳೋದೇನಪ್ಪ ಅಂದ್ರೆ ಯಾರನ್ನೇ ಕೇಳಿ ನಾವ್ ಹೇಳೋದು ಒಂದೇ, ಮಿಡಲ್ ಕ್ಲಾಸ್. ಎಸ್ ಅವ್ರು ಯಾಕೆಂದ್ರೆ ನಾವು ಐಗೂ ಹೋಗಲ್ಲ, ಐಗ್ ಹೋದ್ರು ಕೂಡ ತುಂಬಾ ಐ ಅಂತ ಹೇಳಿ ಮರ್ಯಾದೆ ಇದು ಅಂದ್ರೆ ಮೇಂಟೆನೆನ್ಸ್ ಕೇಳ್ತಾರೆ ಅಂತ. ಅಥವಾ ಲೋ ಕ್ಲಾಸ್ ಹೋಗಲ್ಲ. ನೋಡ್ರಿ ಎಲ್ಲ ಮಂಜುಳಾ ಮೇಡಮ್ ಆಗ್ತಾ ಇದ್ರೆ ಮಿಡಲ್ ಕ್ಲಾಸ್, ಅದೊಂಥರ ಫಿಕ್ಸ್ ಆಗ್ಬಿಟ್ಟಿದೀವಿ. ನಮ್ ಲೈಫ್ ಹೆಂಗೆ ಅಂದ್ರೆ ನಮ್ದು ಮಿಡಲ್ ಕ್ಲಾಸ್ ಜೀವನ. ಸೊ ನಿಮಗ್ ಗೊತ್ತಿರ್ಲಿ, ನೀವು ನಿಜವಾಗ್ಲೂ ಮಿಡಲ್ ಕ್ಲಾಸ್ ಇದ್ದೀರಾ? ಈಗ ನಾನ್ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ನನ್ನ ಒಂದು ಹೇಳ್ತಿರೋಂಥ ವಿಚಾರ ಅಲ್ಲ, ಇದು 2025-6 ನ ಒಂದು ಏನು ಎಕನಾಮಿ ಒಳಗಡೆ ಸೆಗ್ಮೆಂಟೇಶನ್ ತೆಗ್ದಿ ಮಾಡಿರೋ ಅಂತದ್ದು. ಓಕೆ, ಎಸ್ ಎಲ್ಲರೂ ಹೇಳ್ತಾ ಇದೀವಿ, ಅದ್ ಕಾಮನ್ ಆಗ್ಬಿಟ್ಟಿದೆ. ನಾವ್ ಹೆಂಗೆ ಅಂದ್ರೆ ಯಾರ ಕೇಳಿ ನಾವು ಮಿಡಲ್ ಕ್ಲಾಸ್. ಯಾಕೆಂದ್ರೆ ಕೆಳಗಡೆಗೂ ಹೋಗಲ್ಲ, ನಾವು ಮೇಲಕ್ಕೂ ಹೋಗಲ್ಲ, ಮಧ್ಯದಲ್ಲಿ ಹಂಗೆ ಸ್ಟ್ರಕ್ ಆಗ್ಬಿಟ್ಟಿದೀವಿ. ಬಟ್ ಇವತ್ತು ನಾನ್ ನಿಮಗೆ ಹೇಳ್ತೀನಿ ಯಾವ
ಒಂದು ಕ್ಲಾಸ್ ನೀವಿದ್ದೀರಾ. ನಿಜವಾಗ್ಲೂ ನೀವು ಮಿಡಲ್ ಕ್ಲಾಸ್, ನಿಜವಾಗ್ಲೂ ನೀವು ಹೈ ಕ್ಲಾಸ್ ಅಥವಾ ಲೋವರ್ ಹೈ ಕ್ಲಾಸ್, ಯಾವ ಕ್ಲಾಸ್ ಇದ್ದೀರಾ, ಇವತ್ತು ನಿಮ್ಮ ಇನ್ಕಮ್ ಮೇಲೆ 100% ಇವತ್ತು ಡಿಸೈಡ್ ಆಗುತ್ತೆ ಸ್ನೇಹಿತರೆ. ಸೊ ಇಡೀ ಇಂಡಿಯಾದಲ್ಲಿ ಲೋವರ್ ಕ್ಲಾಸ್ ಮೊದಲನೇ ಸ್ಟೆಪ್ ಇದೆ. ಅದರಲ್ಲಿ 0 15,000 ರೂಪಾಯಿವರೆಗೂ ಯಾರ ಮನೆಯಲ್ಲಿ ಮಂತ್ಲಿ ಇನ್ಕಮ್ ತಗೊಂತಾ ಇದ್ದಾರೆ ಅವ್ರನ್ನ ಈ ಒಂದು ಕ್ಲಾಸಿಫಿಕೇಶನ್ ಮಾಡಿದಾಗ ಅವರು ಲೋವರ್ ಕ್ಲಾಸ್. ಆ ತರ ಇಂಡಿಯಾದಲ್ಲಿ 40 to 50% ಇದಾರಂತೆ ಜನ. ಆಲ್ಮೋಸ್ಟ್ ಹಾಫ್ ಜನರೇಷನ್, ಅರ್ಧ ಜನರೇಷನ್ ಇಲ್ಲೇ ಇದೆ. ಎಸ್, ವಿಜಯಲಕ್ಷ್ಮಿ ಮೇಡಮ್ ಹೇಳ್ತಾರೆ ವಿಜಯನ, ಅದಕ್ಕೆ ಬಂದಿದ್ದೀನಿ ಮೇಡಮ್, ಮುಂದಕ್ಕಿರೋದು ಅದೇ ವಿಚಾರ. ಎಸ್, ಅದೇ ತರ ಲೋವರ್ ಮಿಡಲ್ ಕ್ಲಾಸ್ 15,000 ರೂಪಾಯಿಂದ 40,000 ರೂಪಾಯಿ ಯಾರ ಮನೆಗೆ 100% ಇದು ಬರ್ತಾ ಇದೆ, ಏನೋ 15,000-40,000 ಇನ್ಕಮ್ ಬರ್ತಾ ಇದೆ, ಅವ್ರಿಗೆ 25 to 30% ಜನ ಇದಾರೆ ಅಂತ ಅವ್ರ ಲೋವರ್ ಮಿಡಲ್ ಕ್ಲಾಸ್. ಅದೇ ತರ ಮಿಡಲ್ ಕ್ಲಾಸ್ ಅಂತ ಯಾರು ನಾವು ಅನ್ಕೊಂತಾ ಇದೀವಿ, ಸೊ ನಮ್ಮ ಒಂದು ಇನ್ಕಮ್ 40,000ದಿಂದ 1 ಲಕ್ಷ ರೂಪಾಯಿ ಯಾರ್ದಿದೆ ಆ ತರ ಕೆಟಗರಿಗೆ ಮಿಡಲ್ ಕ್ಲಾಸ್ ಅಂತ ಕರೀತಾರಂತೆ. ಈ ತರ ಜನ 10ರಿಂದ 15%, ಅಂದ್ರೆ ಸದಾ ಇವರು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಬಟ್ 100% ಅವ್ರು ಯಾವಾಗ್ಲೂ ಕೂಡ ಮಿಡಲ್ ಕ್ಲಾಸ್ ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಹೊಸ ಪ್ಲಾನು, ಹೊಸ ಸ್ಟೆಪ್ ತೊಗೊಳ್ಳೋಂಥದ್ದು ಎಲ್ಲದೂ ಕೂಡ ಇವ್ರ ತಲೆಯಲ್ಲಿ ಆಸೆ ಇರುತ್ತೆ, ಡ್ರೀಮ್ ಇರುತ್ತೆ. ಹೊಸ ಕಾರ್ ತಗೊಬೇಕು, ಹೊಸ ಮನೆ ತಗೊಬೇಕು, ಹೊಸದಾಗಿ ನನ್ನ ಮಗಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಮನೆಗೆ ಒಂದ್ ಒಳ್ಳೆ ಹೊಸ ಐಟಮ್ ತರಬೇಕು. ಎಸ್ ಆರ್ ನೋ? ಈ ಡ್ರೀಮ್ ಎಲ್ಲ ಇದೆಯಲ್ಲ, ಈ ಡ್ರೀಮ್ ಯಾರಿಗಿದೆ ಅದೆಲ್ಲ ಮಿಡಲ್ ಕ್ಲಾಸ್ ಅಂತ. ಓಕೆ, ಇನ್ನು ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಜೀವನ ಮಾಡಿದ್ರು ಸಾಕಪ್ಪ, ಬರ್ತಿರೋದ್ರಲ್ಲಿ ಆಸ್ತಿ ಇದ್ದಷ್ಟು ಕಾಲ್ ಚಾಚಬೇಕು. ಈ ತರ ಕೆಟಗರಿಲಿ ಈ ಲೋವರ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಡಿಪೆಂಡ್ ಆಗಿರುತ್ತೆ. ಬಟ್ ಮಿಡಲ್ ಕ್ಲಾಸ್ ಏನಿದೆ ಅವ್ರು ಡ್ರೀಮರ್ಸ್ ಆಗಿರ್ತಾರೆ. ಸೊ ಇವತ್ತು ಯಾರೆಲ್ಲ ಈ 40,000 1 ಲಕ್ಷ ಇನ್ಕಮ್ ಇದೆ ಅವರೆಲ್ಲರೂ ಕೂಡ ಮಿಡಲ್ ಕ್ಲಾಸ್ ಜನ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಸೆಲೆಕ್ಟ್ ಮಾಡಿ ನೀವ್ ಯಾವ ಕೆಟಗರಿ ಇದ್ದೀರಾ ಸರ್ ಅಂತ ಹೇಳಿ. 10ರಿಂದ 15% ಅಷ್ಟೇ ಇದ್ರಂತೆ ಮಿಡಲ್ ಕ್ಲಾಸ್. ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ. ಜೊತೆಗೆ ಅಪ್ಪರ್ ಮಿಡಲ್ ಕ್ಲಾಸ್, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಏನಿದೆ, 1 ಲಕ್ಷದಿಂದ 3 ಲಕ್ಷ ಆದಾಯ ಯಾರ ಮನೆಗೆ ಪ್ರತಿ ತಿಂಗಳು ಬರ್ತಾ ಇದೆ ಅವು ತರ ಒಂದು ವ್ಯಕ್ತಿಗಳನ್ನ ಅಪ್ಪರ್ ಮಿಡಲ್ ಕ್ಲಾಸ್. ಸೊ ಈ ತರ ಕೆಟಗರಿ ಎಷ್ಟು ಪರ್ಸೆಂಟ್ ಇದಾರೆ ಅಂದ್ರೆ 3 to 5% ಅಷ್ಟೇ ಇದ್ರಂತೆ. ಓ ಮೈ ಗಾಡ್ ಸ್ನೇಹಿತರೆ, ಇದು ನಿಜವಾಗ್ಲು ತಿಳ್ಕೊಬೇಕಾದಂತ ವಿಚಾರ. ಇದು ರಿಯಲಿ ನೀಡ್ಫುಲ್ ಥಾಟ್ಸ್, ಎಲ್ರಿಗೂ ಬೇಕಾದಂತ ಒಂದು ಆಲೋಚನೆಗಳು ಅಥವಾ ವಿಚಾರಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ 3ರಿಂದ 5% ಬರೀ ಅಪ್ಪರ್ ಮಿಡಲ್ ಕ್ಲಾಸ್ ಇದಾರೆ. ಅದೇ ತರ ಅಪ್ಪರ್ ಕ್ಲಾಸ್ 3 ಲಕ್ಷಕ್ಕಿಂತ ಹೆಚ್ಚು ಆದಾಯ ತಗೊಳ್ಳಂತ ಒಂದು ಕ್ಲಾಸ್ ಏನಿದೆ ಪ್ರತಿ ತಿಂಗಳು ಅವ್ರ ಮನೆಯಲ್ಲಿ, ಅದನ್ನ ನಾವು ಚೆಕ್ ಮಾಡಿದಾಗ ಬರೀ 1% ಇಡೀ ಇಂಡಿಯಾದಲ್ಲಿ ಇದೆ ಅಂತ ಸ್ನೇಹಿತರೆ. ಸರ್ ಹಾಗಾದ್ರೆ ಈ ಸ್ಲ್ಯಾಬ್ ಅಲ್ಲಿ ಯಾರು ಯಾವ ಸ್ಲ್ಯಾಬಿಗೆ ಹೋಗ್ಬೇಕು ಅಂತ ನೀವ್ ಹೇಳ್ಬೇಕು. 1% ಸ್ಲ್ಯಾಬ್ಗೆ ಹೋಗ್ಬೇಕಾ ಸರ್, 3 to 5% ಸ್ಲ್ಯಾಬ್ಗೆ ಹೋಗ್ಬೇಕಾ, ಇಲ್ಲ 10 to 15 ಅಲ್ಲೇ ಇರ್ಬೇಕಾ, ಅಥವಾ ಅದಕ್ಕಿಂತ ಕೆಳಗಡೆಗೆ ಬರ್ಬೇಕಾ, ಅಥವಾ ಅದಕ್ಕಿಂತ ಕೆಳಗೆ ಬರ್ಬೇಕಾ? ಸೊ ನೀವ್ ಯೋಚನೆ ಮಾಡಿ ಸ್ನೇಹಿತರೆ. ಬಟ್ ನಾನ್ ಹೇಳೋದೇನಪ್ಪಾ ಅಂದ್ರೆ, ಇವತ್ತು ನಮ್ಮೆಲ್ರಿಗೂ ಕೂಡ ಒಂದು ಪುಣ್ಯ, ನಾವೆಲ್ಲರೂ ಕೂಡ ಇವತ್ತು 1% ಇಂಡಿಯಾ ಏನಿದೆ, 1% ಇಂಡಿಯಾ, ಅದ್ರೊಳಗಡೆ ನಾವೆಲ್ಲರೂ ಕೂಡ ವಾಂಟ್ ಟು ಬಿಕಮ್ ಪಾರ್ಟ್ ಆಫ್ 1% ಎಲೈಟ್ ಆಫ್ ಇಂಡಿಯಾ. ಅಂದ್ರೆ 1% ಎಲೈಟ್ ಆಫ್ ಇಂಡಿಯಾ ಏನಿದೆ, ಆ 1% ಕ್ಯಾಟಗರಿ ನಾವೆಲ್ಲರೂ ಕೂಡ ರೀಚ್ ಆಗ್ಬೇಕು. ಸೊ ರೆಡಿ ಇದ್ದೀರಾ? ಯಾಕೆಂದ್ರೆ ಆಲ್ರೆಡಿ ಕೆಲವರು ಟೈಪ್ ಮಾಡ್ತಾ ಇದ್ರೆ, ಸರ್ ನಾನ್ ಮಿಡಲ್ ಕ್ಲಾಸ್ ಇದ್ದೆ, ಅದಕ್ಕೆ ಲೆವೆಲ್ ಇದೆ. ಬಟ್ ಇವತ್ತು ನಿಜವಾಗ್ಲೂ ಸ್ನೇಹಿತರೆ, ಆ 1% ಕ್ಯಾಟಗರಿಗೆ ನಾನು ಮತ್ತೆ ನಮ್ ಜೊತೆ ಸಾಕಷ್ಟು ಲೀಡರ್ಗಳು ಆಲ್ರೆಡಿ ನೆಟ್ ಸರ್ಫ್ ಇಂದ ರೀಚ್ ಆಗಿದ್ವಿ. ಸೊ ಇವತ್ತು ನಮ್ಮೆಲ್ರದ್ದು ಡ್ರೀಮ್ ಇಷ್ಟೇ, ನಾವೆಲ್ಲರೂ ಇದೇ ಉದ್ದೇಶಕ್ಕೆ ಕೆಲಸ ಸ್ಟಾರ್ಟ್ ಮಾಡೋಣ. ಈ 1%ಗೆ ನಾವು ವಿತಿನ್ 2-3 years ರೀಚ್ ಆಗೋಣ. ನಮ್ ಜೊತೆ ಬಂದ ಪ್ರತಿಯೊಬ್ಬರು ಕೂಡ ಈ 1% ಎಲೈಟ್ ಆಫ್ ಇಂಡಿಯಾಕ್ಕೆ ರೀಚ್ ಆಗೋಣ ಸ್ನೇಹಿತರೆ. ಸೊ ಯೋಚನೆ ಮಾಡಿ, 3 ಲಕ್ಷಕ್ಕಿಂತ ಹೆಚ್ಚು ಆದಾಯ ಅಂದ್ರೆ ತಿಂಗಳಿಗೆ 16 ಲಕ್ಷ ನೆಟ್ ಸರ್ಫ್ ಕೊಡಕ್ ರೆಡಿ ಇದೆ. ಸೊ ಈ 1% ಎಲೈಟ್ ಆಫ್ ಇಂಡಿಯಾದಲ್ಲಿ ನಮ್ಮ ಹೆಸರನ್ನ ನಾವು ರಿಜಿಸ್ಟರ್ ಮಾಡೋ ಅಂತ ಅವಕಾಶ ನೆಟ್ ಸರ್ಫ್ ಇಂದ ನಮಗೆ ಸಿಗುತ್ತೆ. ಆರ್ ಯು ರೆಡಿ? ಸೊ ಯಾಕೋ ಭಯ ಆಗ್ತಿದ್ಯಾ 3 ಲಕ್ಷ ಬೇಡ ಸರ್ ಅಂತ? ಸೊ 100% ಪಾಸಿಬಲ್ ಇದೆ. ಇವತ್ತು ನಾನು ತಗೊಂತಾ ಇದೀನಿ, ಡೆಫಿನೆಟ್ಲಿ ನೆಟ್ ಸರ್ಫ್ ಇಂದ ಸಾಧ್ಯ ಇದೆ. ಸೊ 100% ನಡಿ ಸ್ನೇಹಿತರೆ. 50-45% ಎಲ್ಲರೂ ಹೋಗ್ಬೋದು, ಅದೇ ತರ 15-20% ಹೋಗ್ಬೋದು. ಬಟ್ 1% ರೀಚ್ ಆಗೋದಿದೆಯಲ್ಲ, ಇದು ಇಂಪಾರ್ಟೆಂಟ್. ಅವ್ರಿಗೆ ವ್ಯವಸ್ಥೆ ಬೇಕಾಗುತ್ತೆ, ವೇದಿಕೆ ಬೇಕಾಗುತ್ತೆ. ಇವತ್ತು ಅಂತ ವೇದಿಕೆನ ಇವತ್ತು ನಮ್ಮ ನೆಟ್ ಸರ್ಫ್ ನಮ್ಗೋಸ್ಕರ ಕೊಟ್ಟಿದೆ. ಜಾಯ್ನಿಂಗ್ ಇಂದ ಟಾಪ್ 1%ಗೆ ನಾವೆಲ್ಲರೂ ಕೂಡ ರೀಚ್ ಆಗಬಹುದು. ಎಸ್, ರೆಡಿ ಇದೀರಾ? ಎಸ್ ಸ್ನೇಹಿತರೆ. ಸೊ ನೆಟ್ ಸರ್ಫ್ ರೆಡಿ ಇದೆ ಸ್ನೇಹಿತರೆ. ನೆಟ್ ಸರ್ಫ್ ನ ಲ್ಯಾಡರ್ ಸ್ಟ್ರಾಟಜಿ ಮತ್ತೆ ನೆಟ್ ಸರ್ಫ್ ನ ಒಂದು ಏನು ಒಂದು ಮೆಟ್ಟಿಲುಗಳಿದೆ, ಅದು ನಮ್ಮನ್ನ ಸರ್ವೈವಲ್ ಟು ಫೈನಾನ್ಷಿಯಲ್ ಫ್ರೀಡಮ್
ಟಾಪ್ 1% ಗೆ ರೀಚ್ ಮಾಡ್ಸಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಈಗ ನಿಮ್ ಡಿಸಿಷನ್ ಸರ್, ನಾನು ಎಲ್ಲಿ ರೀಚ್ ಆಗ್ಬೇಕು? ಅದೇ ಮಿಡಲ್ ಕ್ಲಾಸ್ ಅಲ್ಲಿ ಇರ್ಬೇಕಾ, ಅದೇ ಲೋವರ್ ಮಿಡಲ್ ಇರ್ಬೇಕಾ, ಅದೇ ಲೋ ಕ್ಲಾಸ್ ಅಲ್ಲಿ ಇರ್ಬೇಕಾ, ಅಥವಾ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡು ನನ್ನ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡು ಇಲ್ಲೇ ಇರೋದ್ಕಿಂತ ನಾನು ಚೇಂಜಸ್ ಆಗ್ತೀನಿ. ನಾನು ಕೂಡ ನೆಕ್ಸ್ಟ್ 3-5 ವರ್ಷದೊಳಗಡೆ ನನ್ನ ಒಂದು ಪೊಸಿಷನ್ 1% ಎಲೆಕ್ಟ್ ಆಫ್ ಇಂಡಿಯಾ ರೀಚ್ ಆಗ್ತೀನಿ. ನಾನು ಕೂಡ 1% ಕ್ಯಾಟಗರಿ ಏನಿದೆ ಹೈ ಕ್ಲಾಸ್, ಸೊ ಅಪ್ಪರ್ ಕ್ಲಾಸ್, ಆ ಕ್ಲಾಸ್ಗೆ ನಾನು ರೀಚ್ ಆಗ್ತೀನಿ ಅಂತ ಹೇಳಿ ಇದರ ಪ್ರತಿಯೊಬ್ರು ಕೂಡ ರೆಡಿ ಆಗಿ ಸ್ನೇಹಿತರೆ. ಅದಕ್ಕೆ ವೇದಿಕೆನ ನೆಟ್ಸರ್ಫ್ ನಮ್ಗೋಸ್ಕರ ರೆಡಿ ಮಾಡಿಕೊಟ್ಟಿದೆ. ಓಕೆ, ಎಸ್ ನೆಟ್ಸರ್ಫ್ ನಾವೆಲ್ಲರೂ ಕೂಡ ಥ್ಯಾಂಕ್ಸ್ ಹೇಳೋಣ ಸ್ನೇಹಿತರೆ, ಯಾಕಂದ್ರೆ ಹೊರಗಡೆ ಎಲ್ಲೂ ಕೂಡ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಈ 1% ಎಲೆಕ್ಟ್ ಆಫ್ ಇಂಡಿಯಾಗೆ ಹೋಗ್ಬೇಕು ಸರ್, ನಾನು ಕೂಡ 1% ಕ್ಯಾಟಗರಿಗೆ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮೈಂಡ್ ಸೆಟ್ ನ ಶಿಫ್ಟ್ ಮಾಡ್ಕೊಬೇಕು. ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ಎಷ್ಟೋ ಜನ ಇನ್ಕಮ್ ನ 100% ಜಾಬ್ ಅಲ್ಲೇ ಇದ್ದಾರೆ. ಆ ಜಾಬ್ ಇಂದ ಎಂಟರ್ಪ್ರಿನರ್ಶಿಪ್ ಗೆ ಬರ್ಬೇಕು. ಅವರು ಆ ಎಂಟರ್ಪ್ರಿನರ್ಶಿಪ್ ಬಂದಾಗ ಮಾತ್ರ ಅವರ ಮೈಂಡ್ ಸೆಟ್ ಡೆಫಿನೆಟ್ಲಿ 1% ಇಂಡಿಯಾಗೆ ರೀಚ್ ಆಗ್ತಾರೆ. ಜೊತೆಗೆ ವರ್ಕರ್ ಇಂದ ಟೀಮ್ ಬಿಲ್ಡಿಂಗ್ ಕಡೆ ಫೋಕಸ್ ಮಾಡ್ಬೇಕು. ನಾನು ಬರೀ ಕೆಲಸ ಮಾಡ್ಕೊಂಡಿದ್ದೀನಿ ಅಂದ್ರೆ 100% ಆಗಲ್ಲ. ಯಾವಾಗ ತಂಡನ ಕಟ್ತೀನಿ ಅವಾಗ ನಾನು ನನ್ನ ಒಂದು 1% ಎಲೆಕ್ಟ್ ಆಫ್ ಇಂಡಿಯಾಗೆ ರೀಚ್ ಆಗ್ಬೇಕು. ರೆಡಿ ಇದೀರಾ? ಎಲ್ರು ರೀಚ್ ಆಗ್ಬೋದಾ? ಮೆಸೇಜ್ ಹಾಕ್ಬೋದಾ? ಎಸ್ ಸರ್, ನಾವು ಕೂಡ 100% ನಿಮ್ ತರ 1% ಎಲೆಕ್ಟ್ ಆಫ್ ಇಂಡಿಯಾ ರೀಚ್ ಆಗ್ಲೇಬೇಕು ಸರ್. ಚಾನ್ಸ್ ಇದೆ. 3 to 5 years ನೆಟ್ಸರ್ಫ್ ಒಂದು ಲ್ಯಾಡರ್ ನ ಕೊಟ್ಟಿದೆ, ಮೆಟಲ್ ನ ಕೊಟ್ಟಿದೆ, ಏಣಿನ ಕೊಟ್ಟಿದೆ. ಜೊತೆಗೆ ಮೈಂಡ್ ಸೆಟ್ ಅಷ್ಟೇ ನೀವು ಚೇಂಜ್ ಆಗ್ಬೇಕು ಸ್ನೇಹಿತರೆ. ಆ ಚೇಂಜ್ ಮೈಂಡ್ ಸೆಟ್ ನ ಹೆಂಗೆಂಗೋ ನೀವು ಆಗುತ್ತೋ ಆಗಲ್ವೋ ಕನ್ಫ್ಯೂಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಎಲ್ಲೂ ಆಗಲ್ಲ. ಆಗುತ್ತೆ ನಮ್ಮ ಮೈಂಡ್ ಸೆಟ್ ಇದ್ರೆ ಡೆಫಿನೆಟ್ಲಿ ಆಗುತ್ತೆ. ಓಕೆ, ಎಸ್ ರೆಡಿ ಆಗ್ಬೋದಾ? ಸೊ ಜಾಬ್ ಟು ಎಂಟರ್ಪ್ರಿನರ್ ಆಗಿ ರೆಡಿ ಇದ್ದೀರಾ? ವರ್ಕರ್ ಟು ಟೀಮ್ ಬಿಲ್ಡರ್ ಆಗಿ ರೆಡಿ ಇದ್ದೀರಾ? ಸೊ ಹಾಗೆ ರೆಡಿ ಇದ್ದೀರಾ ಅಂದ್ರೆ ಸ್ನೇಹಿತರೆ, ಇವತ್ತು ನಿಮ್ಮ ನೆಟ್ವರ್ಕ್ ನಿಮ್ಮ ನೆಟ್ವರ್ಕ್, ನಿಮ್ಮ ಟೀಮೇ ನಿಮ್ಮ ನೆಟ್ವರ್ಕ್. ನಿಮ್ಮ ಟೀಮ್ ಚೆನ್ನಾಗಿದ್ರೆ ನಿಮ್ಮ ನೆಟ್ವರ್ಕ್ ಚೆನ್ನಾಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಸ್ಕ್ರೀನ್ ಶಾಟ್ ತಕೊಂಡು ಬೆಳಗ್ಗೆದ್ದು ಚೆಕ್ ಮಾಡ್ಕೊಳ್ರಿ. ಇವತ್ತು ಏನಾದ್ರು ಅಂಬಾನಿ ಇವತ್ತು ದೊಡ್ಡ ಅವನು ಕರೆಂಟ್ ಬಿಲ್ ಮಂತ್ 70 ಲಕ್ಷ ಪೇ ಮಾಡ್ತಾನಂತ ಸ್ನೇಹಿತರೆ, ಬರೀ ಕರೆಂಟ್ ಬಿಲ್. ಅರ್ಥ ಮಾಡ್ಕೊಳ್ರಿ, ಬರೀ ಕರೆಂಟ್ ಬಿಲ್ 70 ಲ್ಯಾಕ್ ಅಂದ್ರೆ ಇಲ್ಲೆಷ್ಟೋ ಜನಗಳದು 10 ವರ್ಷದ ಆದಾಯ ಇರುತ್ತೆ. ಎಸ್ ಆರ್ ನೋ? ಅಂದ್ರೆ ಸ್ನೇಹಿತರೆ, ಇವತ್ತು ನಾವ್ ಯೋಚನೆ ಮಾಡೋಣ, ಇವತ್ತು ನಮ್ಮ ನೆಟ್ವರ್ಕ್ ನ ದೊಡ್ಡದ್ ಮಾಡ್ಕೊಂಡ್ರೆ ನಾವು ಕೂಡ ನಮ್ಮ ಕರೆಂಟ್ ಬಿಲ್ ನ ಮುಂದಕ್ಕೆ ಅಟ್ಲೀಸ್ಟ್ ತಿಂಗಳು 1 ಲಕ್ಷ ಕಟ್ಟಬೇಕು. ಎಸ್ ಆರ್ ನೋ? ಸೊ 70 ಲಕ್ಷ 50 ಲಕ್ಷ ಕಟ್ಟೋದು 100% ಪಾಸಿಬಲ್ ಇಲ್ಲ. ಬಟ್ 1 ಲಕ್ಷ ಕರೆಂಟ್ ಬಿಲ್ ಕಟ್ಟೋತರ ಡೆಫಿನೆಟ್ಲಿ ರೆಡಿ ಆಗೋಣ. ಅದಾಗದ್ ಯಾವ್ದ್ರಿಂದ ಅಂದ್ರೆ ನಿಮ್ಮ ನೆಟ್ವರ್ಕ್ ದೊಡ್ಡದಾಗಬೇಕು. ಓಕೆ, ಸೊ ಆ ನೆಟ್ವರ್ಕ್ ದೊಡ್ಡದಾದ್ರೆ ನಿಮ್ಮ ನೆಟ್ವರ್ಕ್ ದೊಡ್ಡದಾಗುತ್ತೆ ಸ್ನೇಹಿತರೆ. ಸೊ ಎಸ್, ಮತ್ತೊಮ್ಮೆ ಪ್ರೆಸೆಂಟ್ ಮಾಡ್ತಾ ನೆಟ್ಸರ್ಫ್ ಜಾಯ್ನಿಂಗ್ ಇಂದ ನೀನು 1% ಎಲೆಕ್ಟ್ ಆಫ್ ಇಂಡಿಯಾಗೆ ಯಾವ ತರ ರೀಚ್ ಆಗ್ಬೇಕು, ಆ ಜರ್ನಿ ಹೆಂಗಿದೆ, ಆಪರ್ಚುನಿಟಿಯಿಂದ ಅಚೀವ್ಮೆಂಟ್ ಹೆಂಗ್ ರೀಚ್ ಆಗ್ಬೇಕು, ನೀನು ಆ 1% ಗೆ ಯಾವ ತರ ನೀನು ಹೋಗ್ಬೇಕು, ಸರ್ವೈವಲ್ ಇಂದ ಆ ಒಂದು ಪಾರ್ಟ್ ಆಫ್ 1% ಗೆ ನೀ ರೀಚ್ ಆಗಿ ಏನೆಲ್ಲ ಮಾಡ್ಬೇಕು. ಸೊ ಅದನ್ನ ಕಂಪನಿ 5 ತರ ವಿಧಗಳನ್ನ ರೆಡಿ ಮಾಡಿದೆ. 5 ತರದಲ್ಲಿ ನಿಮ್ಮನ್ನ ಕಂಪನಿ ಕನ್ಸಿಡರ್ ಮಾಡ್ತಾ ಇದೆ ಗ್ರೌತ್ ನ. ಅದ್ರೊಳಗಡೆ ಮೊದಲನೇದು ಜಾಯ್ನಿಂಗು, 2ನೇದು ಲರ್ನಿಂಗು, 3ನೇದು ಅರ್ನಿಂಗು, 4ನೇದು ಗ್ರೋವಿಂಗು, 5ನೇದು ವಿನ್ನಿಂಗು. ಸ್ನೇಹಿತರೆ, ಈ 5 ಭಾಗದಲ್ಲಿ ಕಂಪನಿ ಕನ್ಸಿಡರ್ ಮಾಡ್ತಾ ಇದೆ. ಸೊ 5 ಕೂಡ ನಾನು ಒಂದೊಂದೇ ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲನೇದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಜಾಯ್ನಿಂಗ್, ಲರ್ನಿಂಗ್, ಅರ್ನಿಂಗ್, ಗ್ರೋವಿಂಗ್ ಮತ್ತೆ ವಿನ್ನಿಂಗ್. ಸೊ ಆ ಸ್ಟೆಪ್ ಹೆಂಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಲ್ಯಾಡರ್ ಪ್ರೊವೈಡರ್ ಆಗಿ ಬರ್ತಾರೆ, ರಿಟೇಲ್ ರಾಕ್ ಸ್ಟಾರ್, ಬಿಸ್ನೆಸ್ ಕನ್ಸಲ್ಟೆಂಟ್ ಆಗ್ತಾರೆ, ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್, ಫಾಸ್ಟ್ ಟ್ರ್ಯಾಕ್, ಪ್ರೋ ವೈಸ್ ಕ್ಯಾಪ್ಟನ್ ಮತ್ತೆ ಕ್ಯಾಪ್ಟನ್. ಸೊ ಇದು ಕಂಪನಿಯ ನಮ್ಮ ನೆಟ್ಸರ್ಫ್ ನ ಲ್ಯಾಡರ್. ನೀವೇನ ರಿಟೇಲ್ ರಾಕ್ ಸ್ಟಾರ್ ಆಗಿದ್ರೆ 100% ನೀವು ಒಂದು ಲೋ ಕ್ಲಾಸ್ ಇನ್ಕಮ್ ತಗೊಂತಾ ಇರ್ತೀರಾ. ಅದ್ರ ನೀವು ಬಿಸ್ನೆಸ್ ಕನ್ಸಲ್ಟೆಂಟ್ ಆದ್ರೆ ಅಪ್ಪರ್ ಸೊ ಲೋವರ್ ಮಿಡಲ್ ಕ್ಲಾಸ್ ಇನ್ಕಮ್ ತಗೊಂತೀರಾ. ಅದೇ ತರ ಫಾಸ್ಟ್ ಟ್ರ್ಯಾಕ್ ಬಂದ್ರೆ ಮಿಡಲ್ ಕ್ಲಾಸ್ ಇನ್ಕಮ್ ತಗೊಂತೀರಾ. ಅದೇ ತರ ನೀವು ಪ್ರೋ ವೈಸ್ ಕ್ಯಾಪ್ಟನ್ ಬಂದ್ರೆ ಅಪ್ಪರ್ ಮಿಡಲ್ ಕ್ಲಾಸ್ ಗಿಂತ ನೆಕ್ಸ್ಟ್ ಲೆವೆಲ್ ಇನ್ಕಮ್ ಅದ್ ತಗೊಂತೀರಾ. ಅದ್ರ ನೆಕ್ಸ್ಟ್ ಕ್ಯಾಪಿಟಲ್ ಬಂದ್ರೆ 1% ಆಫ್ ಇಂಡಿಯಾ ರೀಚ್ ಆಗ್ತಿರೋ ಸ್ನೇಹಿತರೆ. ಇದರ ಉದ್ದೇಶ ಎಲ್ರದ್ದು ಇಷ್ಟೇ. ವಿತ್ ಇನ್ ಕಮಿಂಗ್ ಜುಲೈ, ಕಮಿಂಗ್ ನೆಕ್ಸ್ಟ್ ಇಯರ್ ಜನವರಿ ಅಷ್ಟೊಳಗಡೆ ಪ್ರತಿಯೊಬ್ಬರು ಕೂಡ ಕ್ಯಾಪ್ಟನ್ ಆಗ್ಬೇಕು. ಇದೇ ನಿಮ್ಮ ಉದ್ದೇಶ. ಸರ್ ಹೆಂಗ್ ರೀಚ್ ಆಗ್ಬೋದು 1% ಎಲೆಕ್ಟ್ ಆಫ್ ಇಂಡಿಯಾಗೆ? 1% ನಾನು ಹೆಂಗೆ ಇಂಡಿಯಾದಲ್ಲಿ ಪಾರ್ಟ್ ಹೆಂಗ್ ರೀಚ್ ಆಗೋದು? ನಾನು ಜಸ್ಟ್ ನೀವು ಕ್ಯಾಪ್ಟನ್ ಆಗ್ಬೇಕು ನೆಟ್ಸರ್ಫ್ ಅಲ್ಲಿ.
ಓಕೆ. ಸೊ ಹಾಗಾದ್ರಿ ಅಂದ್ರೆ ನಿಮ್ಮ ಇನ್ಕಮ್ 3 ಲಕ್ಷ ಪ್ಲಸ್ ಹೋಗುತ್ತೆ, ನೀವು ಕೂಡ 1% ಎಲೈಟ್ ಆಫ್ ಇಂಡಿಯಾಗೆ ರೀಚ್ ಆಗ್ತೀರಾ. ಇಷ್ಟೇ ಸಿಂಪಲ್ ಸ್ನೇಹಿತರೆ. ಈ ಪೇಜ್ ಅಲ್ಲಿ ನಿಮ್ಮ ಸಕ್ಸಸ್ ನ ಸೀಕ್ರೆಟ್ ಅನ್ನೋದಕ್ಕಿಂತ ಗುಟ್ಟು ಗುಟ್ಟು ಗುಟ್ಟು. ಓಕೆ, ಸೊ ಒಂದು ಗುಟ್ಟು ಅಡಗಿದೆ ಸ್ನೇಹಿತರೆ, ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ರಿ. ಎಸ್, ಅದೇ ತರ ಮೊದಲನೇದು ಹೋಗೋಣ, ಜಾಯ್ನಿಂಗ್ ಹೇಗಿದೆ? 100% ಮೈಂಡ್ ಸೆಟ್ ಇಂಪಾರ್ಟೆಂಟ್ ಇದೆ ಜಾಯ್ನ್ ಆಗ್ಬೇಕಾದ್ರೆ. ಯಾಕೆಂದ್ರೆ ಸ್ಟಾರ್ಟ್ ಸ್ಮಾಲ್ ಇಂದ ನಾವು ಯಾವತ್ತೂ ಕೂಡ ಮಾಡ್ತೀವಿ. ಸಿಸ್ಟಮ್ ಒಳಗಡೆ ನಾವು ಕನೆಕ್ಟ್ ಆಗ್ಬೇಕಾಗಿದೆ. ಸೊ ಯಾಕೆಂದ್ರೆ ಬಂದ ತಕ್ಷಣ ಯಾರು ಕೂಡ ಟೀಮ್ ಬಿಲ್ಡ್ ಮಾಡಕ್ಕಾಗಲ್ಲ. ಪ್ರಾಡಕ್ಟ್ ನ ಬಳಸಬೇಕಾಗುತ್ತೆ, ಪ್ರಾಡಕ್ಟ್ ನ ಇನ್ನೊಬ್ಬರಿಗೆ ತಲುಪಿಸಬೇಕಾಗುತ್ತೆ, ಪ್ರಾಡಕ್ಟ್ ನ ಕನ್ಸಲ್ಟೆಂಟ್ ಆಗಿ ನಾವು ಜಾಯ್ನ್ ಆಗ್ತೀವಿ. ಸೊ ಸ್ಟೇಜ್ 1 ನಾವು ಸರ್ವೈವಲ್ ಇಂದ ಸ್ಟಾರ್ಟ್ ಮಾಡ್ಬೇಕು ನೆಟ್ ಸರ್ಫ್ ಅಲ್ಲಿ. ಸೊ ಯಾಕೆಂದ್ರೆ ಅಲ್ಲಿ ನಮ್ಗೆ 100% ಪ್ರಾಡಕ್ಟ್ ಯೂಸೇಜ್ ಆಗಿರ್ಬೋದು, ಲರ್ನಿಂಗ್ ಪೇಜ್ ಜಾಸ್ತಿ ಸಿಗುತ್ತೆ, ಬಿಲೀಫ್ ಜಾಸ್ತಿ ಆಗುತ್ತೆ, ಪ್ರಾಡಕ್ಟ್ ನ ಬಳಸ್ತಾ ನಂಬಿಕೆ ಜಾಸ್ತಿ ಆಗುತ್ತೆ, ಇನ್ನೊಬ್ಬರಿಗೆ ಕೊಡ್ತಾ ನಮ್ಗೆ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಜೊತೆಗೆ ಕಸ್ಟಮರ್ಸ್ ನಮ್ಗೆ ಮೊದಲಿಂದಾಗಿ ಕಸ್ಟಮರ್ ಸಿಗ್ತಾ ಹೋಗ್ತಾರೆ. ಜೊತೆಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅರ್ನಿಂಗು. ಸೊ ಬೇರೆ ಕಡೆ ಏನಾಗುತ್ತೆ, ಲರ್ನಿಂಗ್ ಅಲ್ಲಿ ದುಡ್ಡು ಸಿಗಲ್ಲ, ಬಟ್ ನೆಟ್ ಸರ್ಫ್ ಅಲ್ಲಿ ಲರ್ನಿಂಗ್ ಅಲ್ಲೇ ದುಡ್ಡು ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಇದು ಪ್ಲಸ್ ಪಾಯಿಂಟ್ ಸ್ನೇಹಿತರೆ. ಸೊ ಅದೇ ತರ ನೆಕ್ಸ್ಟ್ ಒಂದು ಲರ್ನಿಂಗ್ ಅಲ್ಲಿ ಪ್ರೋ ಈಟರ್ ಆಗಿ ನೀವು ಜಾಯ್ನ್ ಆಗ್ತೀರಾ. ಎಲ್ರು ಕೂಡ ಗೊತ್ತಿದೆ, ಪ್ರೋ ಈಟರ್ ಆಗಿ ಜಾಯ್ನ್ ಆದ್ರೆ ಟ್ರೈನಿಂಗ್ ಕೂಡ ನಿಮ್ಮ ಜೋನಲ್ ಅಲ್ಲಿ ನಿಮ್ಮ ಲೋಕಲ್ ಅಲ್ಲಿ ಮೀಟಿಂಗ್ ನಡೀತಾ ಹೋಗುತ್ತೆ. 3 to 4 hours ಟ್ರೈನಿಂಗ್ ನಡೀತಾ ಹೋಗುತ್ತೆ. ಜೊತೆಗೆ ಅಲ್ಲಿ ನಿಮ್ಗೆ ಹೆಂಗೆ ಬಿಸ್ನೆಸ್ ಕನ್ಸಲ್ಟೆಂಟ್ ಆಗೋದು, ಜೊತೆಗೆ ನಿಮ್ಮ ವಿನ್ನಿಂಗ್ ಪಾತ್ ಹೇಗೆ, ಪ್ರತಿಯೊಂದು ಕೂಡ ಹೇಳ್ಕೊಡ್ತಾರೆ. ಜೊತೆಗೆ ಅಲ್ಲಿ ರಿಟೇಲ್ ಪ್ರಾಫಿಟ್ ಹೇಗ್ ಬರುತ್ತೆ ನಿಮ್ಗೆ, 5 to 15% ಯಾವ ತರ ಬರುತ್ತೆ. ಜೊತೆಗೆ ಅಲ್ಲಿ ಯಾವ್ಯಾವ ತರ ವೀಕ್ಲಿ ಬಂದಂತ ಪೇಮೆಂಟ್ ಹೆಂಗ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ವಾರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಜೊತೆಗೆ ಸಾಟರ್ಡೆ ಟು ಫ್ರೈಡೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ರಿಟೇಲ್ ಪ್ರಾಫಿಟ್ ನಿಮ್ಮ ಮಂಡೇ ಪೇಔಟ್ ಆಗುತ್ತೆ. ಮಿನಿಮಮ್ 100 ರೂಪಾಯಿ ಇದ್ರೂ ಕೂಡ ಪೇಮೆಂಟ್ ಆಗುತ್ತೆ. ನೆಫ್ಟ್ ಮತ್ತೆ ಬ್ಯಾಂಕ್ ಇದ್ರೆ ಮಾತ್ರ ನಿಮ್ದು NEFT ಮತ್ತೆ ಬ್ಯಾಂಕ್ ಟ್ರಾನ್ಸ್ಫರ್ ಮಾತ್ರ ಆಗುತ್ತೆ. ಇದು ಮಾಡಿಲ್ಲ ಅಪ್ಡೇಟ್ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ನ ನಿಮ್ಮ ಪೇಮೆಂಟ್ ಬರಲ್ಲ. ಇದಿಷ್ಟು ಕೂಡ ರಿಟೇಲ್ ರಾಕ್ ಸ್ಟಾರ್ ಅಥವಾ ರಿಟೇಲ್ ಪ್ರಾಫಿಟ್ ತಗೊಳ್ಳೋಂತ ಪ್ರಾಡಕ್ಟ್ ಕನ್ಸಲ್ಟೆಂಟ್ ಇದು ಸಂಬಂಧ ಪಡುತ್ತೆ. ಸೊ ಸ್ಟೆಪ್ 1 ಅಲ್ಲಿ ಸ್ನೇಹಿತರೆ ಇದು ಬರುತ್ತೆ. ಜೊತೆಗೆ ಆ ವ್ಯಕ್ತಿ 5% ಇಂದ 15% ಅಂತ ಏನ್ ಹೇಳಿದೆ, ಇದನ್ನ ರೀಚ್ ಆಗ್ಬೇಕು ಅಂದ್ರೆ ಆ ವ್ಯಕ್ತಿ ಸ್ಲ್ಯಾಬ್ ಯಾವ ತರ ಇದೆ, 2,000 5%, 4,000 10,000 10%, 8,000 12%, 8,000 1 ರೂಪಾಯಿ ಮೇಲೆ ಎಷ್ಟೇ ಬಿಲ್ ಮಾಡಿದ್ರು ಕೂಡ ಈಸ್ ಎಲಿಜಿಬಲ್ ಟು 15% ರಿಟೇಲ್ ಪ್ರಾಫಿಟ್. ಸೊ ಇದೆಲ್ಲರಿಗೂ ಕೂಡ ಮನದಟ್ಟಾಗೋಗಿದೆ. ಬಿಟ್ಟರೆ ನೀವೇ ಡೌಟ್ ಫಾರ್ ದಿ ಡಿಸ್ಟರ್ಬೆನ್ಸ್. ಓಕೆ ಸ್ನೇಹಿತರೆ, ಸೊ ಅಂದ್ರೆ ಈ ತರ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ರಿಟೇಲ್ ಪ್ರಾಫಿಟ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ನೆಕ್ಸ್ಟ್ ನಾವು 15% ಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? ಫೈನಲ್ ಆಗಿ ಇಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ರಿಟೇಲ್ ಪ್ರಾಫಿಟ್ ನ 15% ತಗೊಂಡೋಗ್ಬೇಕು ಅಂದ್ರೆ 8,000 ರೂಪಾಯಿ ಮೇಲೆ ನೀವು ಪ್ರತಿ ವಾರ ಬಿಲ್ ಮಾಡಿದ್ರು ಕೂಡ ನಿಮ್ಗೆ 15% ಸ್ಲ್ಯಾಬ್ ಅಲ್ಲಿ ಬರುತ್ತೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ರಿಟೇಲ್ ರಾಕ್ ಸ್ಟಾರ್ ನ ತುಂಬಾ ಜನ ಕೇಳ್ತಾ ಇದ್ರಿ, ಸರ್ ಹಳೇದಿತ್ತು ತುಂಬಾ ಚೆನ್ನಾಗಿತ್ತು ಸರ್, ಕನ್ಸಿಸ್ಟೆನ್ಸಿ ಆಗಿತ್ತು ಚೆನ್ನಾಗಿತ್ತು ಸರ್, ಅದೊಂಥರ ತುಂಬಾ ಬೆನಿಫಿಟ್ ಕೊಟ್ಟಿದ್ರು ಸರ್, ನಮ್ಗೆ ಈ ತರ ಎಲ್ಲ ಸ್ಕ್ರಾಚ್ ಕಾರ್ಡ್ ಅದೆಲ್ಲ ನಮ್ಗೆ ಅಷ್ಟೊಂದು ಪವರ್ಫುಲ್ ಅನಿಸ್ತಿಲ್ಲ ಸರ್ ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ಅಗೇನ್ ಕಂಪನಿ ಮತ್ತೊಮ್ಮೆ ಸ್ನೇಹಿತರೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದೆ ರಾಕ್ ಸ್ಟಾರ್ ನ. ಸೊ ರಿಟೇಲ್ ರಾಕ್ ಸ್ಟಾರ್ ಇಸ್ ದ ಸಕ್ಸಸ್ಫುಲ್ ಟೂಲ್ ಪ್ರತಿಯೊಬ್ಬ ಪ್ರಾಡಕ್ಟ್ ಕನ್ಸಲ್ಟೆಂಟ್ ಕೂಡ. ಯಾಕಂದ್ರೆ ಅವನ ಫಸ್ಟ್ ಅಚೀವ್ಮೆಂಟ್, ಅವನ ವಿನ್ನಿಂಗ್ ಜರ್ನಿ ಸ್ಟಾರ್ಟ್ ಆಗದೆ ಇದ್ರೊಳಗಡೆ. ಯಾರು ಇದನ್ನ ಚೆನ್ನಾಗಿ ಮಾಡಿದರೆ ನಾನು ಚೆಕ್ ಮಾಡಿದೀನಿ, ಅವರ ಟೀಮ್ ಇವತ್ತು ತುಂಬಾ ಚೆನ್ನಾಗಿ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ರಿಟೇಲ್ ಮಾಡ್ತಾ ಇದಾರೆ, ಅವರ ಮಾರ್ಕೆಟ್ ಸೆಟ್ ಆಗಿದೆ. ಸೊ ಆ ತರ ಪ್ರತಿಯೊಬ್ರು ಕೂಡ ಈ ಕಂಪನಿ ಯಾರೆಲ್ಲ 8,000 ಮತ್ತೆ ಅಬೋವ್ ಮಾಡ್ತಾರೆ ಅವ್ರನ್ನ ರಿಟೇಲ್ ರಾಕ್ ಸ್ಟಾರ್ ಅಂತ ಕನ್ಸಿಡರ್ ಮಾಡ್ತಾ ಇದೆ. ಸೊ ರಿಟೇಲ್ ರಾಕ್ ಸ್ಟಾರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ Q1 ಅಲ್ಲಿ 2026-27 ಅಲ್ಲಿ ಯಾವ ತರ ಇದೆ ರಿಟೇಲ್ ರಾಕ್ ಸ್ಟಾರ್, ಏನೆಲ್ಲ ಇದೆ ಸ್ವಲ್ಪ ಚೆಕ್ ಮಾಡ್ಕೋಣ ಸ್ನೇಹಿತರೆ ಈಗ ಅಲರ್ಟ್ ಆಗಿ. ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ಫೈನಾನ್ಷಿಯಲ್ ಇಯರ್ ಓಪನ್ ಆಗಿದೆ. ಈ 3 ತಿಂಗಳು ನೀವು ಕರೆಕ್ಟ್ ಸೆಟ್ ಮಾಡಿದ್ರೆ ಮುಂದಿನ ಜುಲೈಯಲ್ಲಿ ಸೀಸನ್ ಸ್ಟಾರ್ಟ್ ಆಗ್ತಿದೆ, ಫೈರ್ ಆಗುತ್ತೆ. ಈಗ ನೀವು ಸೆಟ್ ಮಾಡಿದ್ರೆ, ನೆಗ್ಲಿಜೆನ್ಸಿ ಮಾಡಿದ್ರೆ ಡೆಫಿನೆಟ್ಲಿ ಮತ್ತೆ ಜುಲೈ ನೀವು ಒಂದು ಈ ಹೋರಾಟ ನಡೆಯುತ್ತೆ. ಬಟ್ ಈಗಲೇ ನೀವೇನಾದ್ರೂ ಈ ಕ್ವಾರ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ನೀವು ಕೆಲಸ ಮಾಡಿದ್ದೆ ಆದ್ರೆ ಈ 3 ತಿಂಗಳೊಳಗೆ ಒಂಥರ ಬೇಸ್ ಇದ್ದಂಗೆ ಜುಲೈಯಲ್ಲಿ ಸ್ನೇಹಿತರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಷ್ಟು ಟರ್ನ್ ಓವರ್ ಬರುತ್ತೆ. ಸೊ ಈಗ ನೀವು ಫೋಕಸ್ ಮಾಡ್ರಿ, ಈ ಒಂದು ಕ್ವಾರ್ಟರ್ ನ
ನಾನು ಯಾವ ತರ ಸಕ್ಸಸ್ ಮಾಡೋದು. ಮುಂದಿನ ಜುಲೈಗೆ ಇದು ನಿಮ್ಗೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಎಸ್, ಅದೇ ತರ ಪಾಯಿಂಟ್ ಕ್ಯಾಲ್ಕುಲೇಷನ್ ಯಾವ ತರ ಆಗುತ್ತೆ ಸ್ವಲ್ಪ ಚೆಕ್ ಮಾಡೋಣ. ಎಸ್, ಒಂದು ನಿಮಿಷ. ಎಸ್ ಸ್ನೇಹಿತರೆ, ಈ ಪಾಯಿಂಟ್ಸ್ ಗಳು ಯಾವ ತರ ಕಲೆಕ್ಷನ್ ಆಗುತ್ತೆ. ಪದೇ ಪದೇ ಏನಾಗ್ತಿತ್ತು, ಈ ಪಾಯಿಂಟ್ಸ್ ಅನ್ನ ವಿಚಾರದೊಳಗಡೆ ಕನ್ಫ್ಯೂಸ್ ಆಗ್ತಾ ಇತ್ತು. R3, R1, R2, R4 ಅಂತ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅನ್ನೋ ಒಂದು ಗೊಂದಲಗಳು ಇರ್ತಿತ್ತು. ಬಟ್ ಈ ಸಲ ಹಂಗಿಲ್ಲ ಸ್ನೇಹಿತರೆ. 8,000 ರೂಪಾಯಿ ಮೇಲೆ ₹1 ಬಿಲ್ ಮಾಡಿದ್ರೆ 1 ಪಾಯಿಂಟ್, ಅದ್ರ ಮೇಲೆ ಎವ್ರಿ 5,000 ಅಂದ್ರೆ ನಿಮ್ಮ ಸ್ಪೀಡ್ ನ ನೀವು ಈ ಸಲ ತಡೆಯುವಂತದ್ದು ಅವಶ್ಯಕತೆ ಇಲ್ಲ. ಪ್ರತಿ ಸಲ ಏನಾಗ್ತಿತ್ತು, ನೀವು ಸ್ಪೀಡ್ ನ ಕಂಟ್ರೋಲ್ ಮಾಡ್ಬೇಕಾಯ್ತು. ಬಟ್ ಈ ಸಲ ಕಂಟ್ರೋಲ್ ಮಾಡೋಂತ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಸ್ಪೀಡ್ ಮಾಡ್ತೀರಾ ಅಷ್ಟು ಸ್ಪೀಡ್ ಆಗಿ ಸರ್ ರಿಟರ್ನ್ ಅಷ್ಟು ರನ್ ಆಗುತ್ತೆ. ಬಟ್ ಕಂಪಲ್ಸರಿ ಮಿನಿಮಮ್ 8,001 ಇದು ಕಂಪಲ್ಸರಿ. ಸರ್ ಈ ವಾರ ಮಿಸ್ ಆಯ್ತು ಅಂದ್ರೆ ಇನ್ನ 11 ವಾರ ಅಷ್ಟೇ ಉಳಿಯುತ್ತೆ. ಬಟ್ ಡೆಫಿನೆಟ್ಲಿ ಆ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ. ಆದ್ರಿಂದ ಇವತ್ತು ಮೀಟಿಂಗ್ ಮಾಡ್ತಿರೋ ಉದ್ದೇಶ ಅಷ್ಟೇ ಇರೋದು. ಸೊ ನಾಳೆ ಕ್ಲೋಸಿಂಗ್ ಡೇ ಇದೆ. ನಾಳೆ ಮಾಡೋದ್ರಿಂದ ನಿಮ್ಮ ಇನ್ನು ಉಳಿದಂತ 11 ವಾರ ಉಳಿಯುತ್ತೆ. ಈಗ ಕಂಪನಿಗಳಂತ ಏನು ಪಾಯಿಂಟ್ಸ್ ಕವರ್ ಮಾಡಕ್ಕೆ 100% ಇದು ನಿಮಗೆ ಸಪೋರ್ಟ್ ಆಗುತ್ತೆ. ಸರ್ ಹಾಗಾದ್ರೆ ಪ್ರತಿ ವಾರ ನಾನು 8,001 ರೂಪಾಯಿ ಬಿಲ್ ಮಾಡ್ಕೊಂಡು 8,001 ರೂಪಾಯಿ ಬಿಲ್ ಮಾಡ್ಕೊಂಡು ಜೊತೆಗೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ. ಬಟ್ ಏನ್ ಸಿಗುತ್ತೆ ಸ್ನೇಹಿತರೆ, ಇದು ಯಾರು ನೆಕ್ಸ್ಟ್ ತಿಂಗಳಲ್ಲಿ ಬರ್ತಾರೆ ಅಥವಾ ನೆಕ್ಸ್ಟ್ ತಿಂಗಳು ಬರ್ತಾರೆ ಅವ್ರಿಗೆ ಕಂಪನಿ ಒಂದು ಆಪ್ಷನ್ ಕೊಟ್ಟಿದೆ. ಅವರು 6 ವಾರ 8 ವಾರ ಮಾಡಿದ್ರು ಕೂಡ ಅವ್ರು 5% 10% ರಿಟರ್ನ್ ಪ್ರಾಫಿಟ್ ಬರ್ಬೋದು. ಬಟ್ ಈಗ ಯಾರಿದ್ದಾರೆ ಡಿಸ್ಟ್ರಿಬ್ಯೂಟರ್, ಅವ್ರು ಏನಾದ್ರು 12 ವಾರ 15% ರಿಟೇಲ್ ಪ್ರಾಫಿಟ್ ತಗೊಂಡಿದ್ದೆ ಆದ್ರೆ ದೇ ಆರ್ ಎಲಿಜಿಬಲ್ ಟು ಟೋಟಲ್ ಅವರ ಒಂದು ರಿಟೇಲ್ ಪ್ರಾಫಿಟ್ ಏನ್ ಬರುತ್ತೆ ಅದ್ರ ಮೇಲೆ 20% ಇನ್ಸೆಂಟಿವ್ ಬರುತ್ತೆ. ಸರ್ 11 ವಾರ ಮಾಡಿದ್ರೆ ಅಗೇನ್ 10% ಆಗುತ್ತೆ. ಸರ್ ನಾನು 7 ವಾರ ಮಾಡ್ತೀನಿ 100% ನಿಮ್ದು 5% ಆಗುತ್ತೆ. ಅಂದ್ರೆ ಕಂಪಲ್ಸರಿ ಇಲ್ಲಿ ಏನ್ ವೀಕ್ ಇದೆ ಆ ವೀಕ್ ನ ಚೆಕ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಕ್ಲಿಯರ್ ಆಗ್ತಿದೆ? ಸ್ವಲ್ಪ ಮೆಸೇಜ್ ಮಾಡಿ, ಯಾಕೆಂದ್ರೆ ಇಲ್ಲಿ ನಾನು ಹೇಳ್ತಿರೋದು ನಿಮಗೆ ಕ್ಲಿಯರ್ ಆಗ್ಬೇಕು, ಅದು ಇಂಪಾರ್ಟೆಂಟ್. 12 ವಾರದೊಳಗಡೆ 1 ವಾರ ಮಿಸ್ ಆದ್ರೂ ಕೂಡ ನಿಮ್ಮ ಒಂದು ಸ್ಲ್ಯಾಬ್ ನೀವು ಹೋಗ್ತೀರಾ 10%, 10% ಡಿಫ್ರೆನ್ಸ್ ಬರುತ್ತೆ. ಇಲ್ಲಿ 10ಕ್ಕೂ ಮತ್ತು 20ಕ್ಕೂ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಡಿಫ್ರೆನ್ಸ್ ಇರೋದ್ರಿಂದ ನೀವು ಕಂಪಲ್ಸರಿ 12 ವಾರದ ಮೇಲೆ ಗಮನ ಇಡಬೇಕು. 12 ವಾರದ ಮೇಲೆ ಯಾಕೆ ಗಮನ ಇಡಬೇಕು 100% ಮುಂದಕ್ಕೆ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಸ್ನೇಹಿತರೆ, ಈ ಸಲ ಕಂಪನಿ ಹೇಳ್ತಾ ಇತ್ತೆ 25 ಪಾಯಿಂಟ್ ನೀವು ಕವರ್ ಮಾಡಿದ್ರೆ, ಅದು ಯಾವಾಗ ಇಡೀ ಕ್ವಾರ್ಟರ್ ಅಲ್ಲಿ ಕವರ್ ಮಾಡಿದ್ರೆ 20 ಪಾಯಿಂಟ್ ಕವರ್ ಮಾಡಿರ್ತೀರಾ, 20% ಆಲ್ರೆಡಿ ಪೇಮೆಂಟ್ ಬೋನಸ್ ಎಕ್ಸ್ಟ್ರಾ ಬಂದಿರುತ್ತೆ. ಮತ್ತೆ ಅಗೈನ್ ಇನ್ನು 5 ಪಾಯಿಂಟ್ ಎಕ್ಸ್ಟ್ರಾ ಕವರ್ ಮಾಡ್ಬೇಕು ಸ್ನೇಹಿತರೆ. ಇಡೀ ಕ್ವಾರ್ಟರ್ ಅಲ್ಲಿ ನೀವ್ ಯಾವ ವಾರಗಳಾದ್ರೂ ನಿಮ್ದು ಜಾಸ್ತಿ ಬಿಲ್ಲಿಂಗ್ ಬಂದೇ ಬರುತ್ತೆ. ಯಾಕಂದ್ರೆ ಎವ್ರಿ 8,001 ಆದ್ಮೇಲೆ ಎವ್ರಿ 5,000 ರುಪೀಸ್ಗೆ 1 ಪಾಯಿಂಟ್ ಸಿಗುತ್ತೆ. ಅವಾಗೇನ್ ಮತ್ತೆ 8,000 ಬಿಲ್ ಮಾಡೋದು ಅವಶ್ಯಕತೆ ಇಲ್ಲ. ಬರೀ 25 ಪಾಯಿಂಟ್ ಕವರ್ ಮಾಡಿದ್ರೆ 1 ನೈಟ್ 2 ಡೇಸ್ ಇನ್ಕಮ್ ಕೊಡ್ತಾರೆ, ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ರಿಟೇಲ್ ಬೋನಸ್ ಸಿಗುತ್ತೆ, ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಜೊತೆಗೆ 1 ನೈಟ್ 2 ಡೇಸ್ ಸಿಂಗಲ್ ಟ್ರಿಪ್ ಕೂಡ ಸಿಗುತ್ತೆ. ಸ್ನೇಹಿತರೆ, ನಿಮ್ಮ ಅಪ್ಲೈನ್ ನ ಕೇಳಿ ಈ 25 ಪಾಯಿಂಟ್ ಗೆ ಎಷ್ಟು ಟರ್ನ್ ಓವರ್ ನಾನು ಕೊಡ್ಬೇಕು ಅಂತ ನಿಮ್ಮ ಅಪ್ಲೈನ್ ಹೇಳಿದ್ರೆ ಅವ್ರು ಪಕ್ಕಾ ಕ್ಯಾಲ್ಕುಲೇಷನ್ ಕೊಡ್ತಾರೆ. ಅವರು 1-to-1 ಮೀಟಿಂಗ್ ನಿಮ್ ಜೊತೆ ಮಾತಾಡ್ತಾರೆ. ಸೊ ನಾನು ಕೂಡ ಫಿಸಿಕಲ್ ಸಿಗ್ತಾ ಅದನ್ನ ಇನ್ನೂ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಾಸ್ತಿ ಏನಿಲ್ಲ, 12ರಿಂದ 13,000 ಪ್ರತಿ ವಾರ ಬಿಲ್ ಮಾಡಿದ್ರೆ ಅಂದ್ರೆ ಯು ಆರ್ ಎಲಿಜಿಬಲ್ ಟು 25 ಪಾಯಿಂಟ್ಸ್. ಇಲ್ಲ ಸರ್ ನಾನು ಯಾವ್ದಾರ ಒಂದು ಮಧ್ಯದಲ್ಲಿ ಯಾವ್ದಾರ ಒಂದು 2-3 ವಾರ ಜಾಸ್ತಿ ಮಾಡ್ಕೊಂಡು ಪ್ಲಾನ್ ಮಾಡ್ತೀನಿ, ವೆರಿ ಗುಡ್, ಹೆಂಗಾದ್ರೂ ಮಾಡಿ ಇಡೀ ಕ್ವಾರ್ಟರ್ ಅಲ್ಲಿ 25 ಪಾಯಿಂಟ್ ಕವರ್ ಮಾಡ್ಬೇಕು. ಬಟ್ ಎಷ್ಟೋ ಜನ ಇದಾರೆ ಸ್ನೇಹಿತರೆ, ಸಿಂಗಲ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. 40 ಪಾಯಿಂಟ್ ಏನ್ ದೊಡ್ಡ ವಿಚಾರ ಅಲ್ಲ. 3 ತಿಂಗಳಲ್ಲಿ ಬರೀ 2 ಲಕ್ಷ ಟರ್ನ್ ಓವರ್ ನ ಕವರ್ ಮಾಡಿದ್ರೆ ಸಾಕು. ದೇ ಆರ್ ಎಲಿಜಿಬಲ್ ಟು 40 ಪಾಯಿಂಟ್ 40 ಪಾಯಿಂಟ್ಸ್. ಅವ್ರಿಗೇನಿದೆ ವಿತ್ ಕಪಲ್ ಟೂರ್ ಇದೆ. ಇದು ಸೌತ್ ಇಂಡಿಯಾದಿಂದ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಕರ್ನಾಟಕ ಮತ್ತೆ ಆಂಧ್ರ, ತಮಿಳ್ನಾಡು ಈ 3 ಸ್ಟೇಟ್ಗಳು ಸೇರ್ತವೆ. ಅದು ಎಲ್ಲಿ ಜೋನ್ ಅಲ್ಲೂ ಏನು ಅಂತ ಹೇಳಿ ಶಾರ್ಟ್ಲಿ ಅನೌನ್ಸ್ಮೆಂಟ್ ಕೂಡ ನಿಮಗೆ ಸಿಗುತ್ತೆ. ಓಕೆ ಸರ್, ಆಲ್ಮೋಸ್ಟ್ ಸ್ನೇಹಿತರೆ ಲರ್ನಿಂಗು, ಲೈಫ್ ಸ್ಟೈಲು, ರೆಕಗ್ನೈಸೇಷನ್ ಎಲ್ಲದೂ ಕೂಡ ಈ ರಿಟೇಲ್ ರಾಷ್ಟ್ರ ಅಲ್ಲಿ ಸಿಕ್ತು. ಕ್ಲಿಯರ್ ಆಯ್ತಾ? ಸೊ ಇದು ಕ್ಲಿಯರ್ ಆಯ್ತು ಅಂದ್ರೆ ಸ್ನೇಹಿತರೆ ಇನ್ನ ಮುಂದಿನ ಜಸ್ಟ್ ನಮ್ಮ ನೆಕ್ಸ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ತಾ ಹೋಗೋಣ. ಎಸ್, ಆಲ್ಮೋಸ್ಟ್ ಇಲ್ಲಿ ಸಿಕ್ಕಿದೆ ಸ್ನೇಹಿತರೆ. ನಿಮ್ಮ ಒಂದು ಸ್ಟಾರ್ಟಿಂಗ್ ಅರ್ನಿಂಗ್ ಅಲ್ಲಿ ವೀಕ್ಲಿ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಕ್ವಾರ್ಟರ್ಲಿ ಇನ್ಸೆಂಟಿವ್ ಇದೆ, ಪ್ರೊಡಕ್ಟ್ ನಾಲೆಡ್ಜ್ ಇದೆ, 1 ನೈಟ್ 2 ಡೇಸ್ ಕಪಲ್ ಟೂರ್ ಇದೆ, ಅದೇ ತರ ರೆಕಗ್ನೈಸೇಷನ್ ಕೂಡ ಸಿಗುತ್ತೆ. ಇದು ಮೊದಲನೇ ಸ್ಟೆಪ್ ಆಯ್ತು. ಸೊ ಹಾಗಾದ್ರೆ ಜೊತೆ ಕಾನ್ಫಿಡೆಂಟ್, ವೆರಿ ಗುಡ್, ಇದು ಕೂಡ ಇಂಪಾರ್ಟೆಂಟ್, ಕಾನ್ಫಿಡೆನ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಲರ್ನಿಂಗ್
ನೆಕ್ಸ್ಟ್ ಸ್ಟೇಜ್ ನೋಡಿ, ಜಾಯ್ನಿಂಗ್ ಅಲ್ಲೂ ದುಡ್ಡು ಸಿಗುತ್ತೆ, ಲರ್ನಿಂಗ್ ಬಂದಾಗೂ ದುಡ್ಡು ಸಿಗುತ್ತೆ. ಲರ್ನಿಂಗ್ ಅಂದ್ರೆ ಅದ್ರ ಸ್ಟೆಪ್ ಏನಿದೆ, ಬಿಸ್ನೆಸ್ ಕನ್ಸಲ್ಟೆಂಟ್. ಬಿಸ್ನೆಸ್ ಕನ್ಸಲ್ಟೆಂಟ್ ಅಲ್ಲಿ ಸ್ನೇಹಿತರೆ ಇಲ್ಲಿ 100% ನಿಮ್ಮ ಸ್ಕಿಲ್ಸ್ ನಿಮಗೆ ಸಿಗುತ್ತೆ, ಸ್ಕಿಲ್ ಕಲಿತಾ ಹೋಗ್ತೀರಾ. ಜೊತೆಗೆ ನಿಮ್ಮ ತಂಡನ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿಂದ ಗ್ರೌತ್ ಮೈಂಡ್ ಸೆಟ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಗೆ ಬಂದ್ಮೇಲೆ 2ನೇ ಲೆವೆಲ್ ಹೋಗ್ತೀರಾ. ಸೊ 15K to 40K, 25-30% ಏನ್ ಜನ ಇದಾರೆ ಅಲ್ಲಿಗೆ ನಾವು ರೀಚ್ ಆಗ್ತೀವಿ. ಸೊ ಇಲ್ಲಿ ಬಂದಾಗ ರೆಗ್ಯುಲರ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಟೀಮ್ ಅಲ್ಲಿ, ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಟೀಮ್ದು. ಅದೇ ತರ ಬೇಸಿಕ್ ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಟೀಮ್ ಅಲ್ಲಿ ಆಲ್ರೆಡಿ ವೀಕ್ಲಿ ಇನ್ಕಮ್ ಕ್ರಿಯೇಟ್ ಆಗ್ತಾ ಇರ್ತಾರೆ. ನಮ್ದು ಇನ್ಕಮ್ ವೀಕ್ಲಿ ಬರ್ತಾ ಇರುತ್ತೆ. ಜೊತೆಗೆ ಟೀಮ್ ಇಂದ ಜೀವನ ಮ್ಯಾಚಿಂಗ್ ಕಮಿಷನ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಈ 2ನೇ ಇನ್ಕಮ್ ಅಲ್ಲಿ. ಸರ್ ಅದೇ ತರ ಹೇಳ್ದಂಗೆ ಯಾರು ಪ್ರೋ ಹಿಟರ್ ಆಗಿ ಬರ್ತೀರಾ ಅವ್ರಿಗೆ 3 to 4 hours ಟ್ರೈನಿಂಗ್ ಇದೆ. ರಾಕ್ಸ್ಟಾರ್ ಯಾರು ಬರ್ತಾರೆ ವೀಕ್ಲಿ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದೇ ತರ ಬಿಸ್ನೆಸ್ ಕನ್ಸಲ್ಟೆಂಟ್ ಆದ್ರೆ ಅವನಿಗೆ 15 days ಪೇಔಟ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಆ ವ್ಯಕ್ತಿಗೆ 1 night 2 days ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿ ಏನಾದ್ರೂ ಫೋಕಸ್ ನ 12 ವಾರದಲ್ಲಿ ಸ್ಟ್ರಾಂಗ್ ಆಗಿ ಮಾಡಿದ್ದೆ ಆದ್ರೆ ಆ ವ್ಯಕ್ತಿ 100% ಅವನು ಬಿಸ್ನೆಸ್ ಕನ್ಸಲ್ಟೆಂಟ್ ಅಲ್ಲಿ ಸ್ಟ್ರಾಂಗ್ ಆಗಿ ವಿನ್ ಆಗ್ತಾರೆ. ಜೊತೆಗೆ ರಿಯಲ್ ಲೀಡರ್ಶಿಪ್ ಗೇಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವನು ಯಾವಾಗ ಸಿಸ್ಟಮ್ ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಆಗ್ತಾನೆ, ಟೀಮ್ ನ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಅಲ್ಲಿಂದ ಅವನ ಗ್ರೌತ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸರ್ ಹಾಗಾದ್ರೆ ಬಿಸ್ನೆಸ್ ಕನ್ಸಲ್ಟೆಂಟ್, ಸೊ ನಮ್ಮ ಕರ್ನಾಟಕದ ಎಲ್ಲಾ ಚೇರ್ಮನ್ ಕ್ಲಬ್ಗಳನ್ನ ಕಂಪನಿ ಹಾಕ್ಬಿಟ್ಟಿದೆ. ಸೊ ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಮಾಡಿದೆ PPT-ನ. ಎಸ್, ಹೇಗಿದೆ ಬಿಸ್ನೆಸ್ ಕನ್ಸಲ್ಟೆಂಟ್? ಯಾಕೆಂದ್ರೆ ನಮ್ಮ ಕರ್ನಾಟಕ ಟೀಮ್ ಬಿಲ್ಡಿಂಗ್ ಮಾಡಲ್ ಎಕ್ಸ್ಪರ್ಟ್. ಬೇರೆ ಕಡೆ ಸೊ ಸ್ವಲ್ಪ ರಿಟೇಲ್ ಜಾಸ್ತಿ ಮಾಡ್ತಾರೆ ಬೇರೆ ನಾರ್ತ್ ಇಂಡಿಯಾದಲ್ಲೆಲ್ಲ. ಬಟ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಟೀಮ್ ನೇ ಫೋಕಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಎಸ್, ಸೆಕೆಂಡ್ ವೇ ಇನ್ಕಮ್ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಬಿಸ್ನೆಸ್ ಕನ್ಸಲ್ಟೆಂಟ್ ಆದ್ರೆ ಜೀವನ್ ಬೋನಸ್ ಬರುತ್ತೆ 3 to 8%. ಸೊ ಎಸ್, ಹೇಗ್ ಬರುತ್ತೆ ಎಂತ ಬರುತ್ತೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. 3 to 8% ಏನು ಚೇಂಜಸ್ ಇಲ್ಲ. ಅದ್ ಹೆಂಗ್ ಬರುತ್ತೆ ಏನ್ ಬರುತ್ತೆ ಈ PPT ಕವರ್ ಆಗಿದೆ. ಅದು ತುಂಬಾ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಜೊತೆಗೆ 3ನೇ ಇನ್ಕಮ್ ಅದ್ರೊಳಗಡೆ ಮೊದಲನೇದು ರಿಟೇಲ್ ಪ್ರಾಫಿಟ್, 2ನೇದು ಜೀವನ್, 3ನೇದು ಮ್ಯಾಚಿಂಗ್ ಕಮಿಷನ್ 3 to 5% ಕೂಡ ಇದೆ. ಸೊ ಎಸ್, ಅಂತ ಎಲ್ಲ ಮೊದಲನೇ 500 ಪೇವರ್ ತಗೋಣ ಅಂತವರಿಗೆ 1 night 2 days ಟ್ರೈನಿಂಗು ಕೂಡ ಲಾಸ್ಟ್ ಟೈಮ್ ಕೊಂಡಜಿಲ್ ಯಾವ ತರ ಆಯ್ತು ಆ ತರ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ. ಸರ್ ಆದ್ರೆ ಈ ಸಲಿ ಬಿಸ್ನೆಸ್ ಕನ್ಸಲ್ಟೆಂಟ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಇದೆ ಕಂಪನಿಗೆ. ಯಾಕೆಂದ್ರೆ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಕಮಿಷನ್ ಅಂತ ಬಂದಾಗ ಹೆಂಗ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈ ಪೇಜ್ ಎಲ್ಲರೂ ಮತ್ತೆ ನೋಡಿ. 25,000 ಒಳಗಡೆ ಯಾರು ಇರ್ತಾರೆ ಅವ್ರಿಗೆ 3% ಮ್ಯಾಚಿಂಗ್ ಕಮಿಷನ್ ಆಗುತ್ತೆ. 25,000 ₹1 ಮೇಲೆ ಎಕ್ಸ್ಟ್ರಾ ತಗೊಂಡ್ರ ವ್ಯಕ್ತಿ 4%. ಅದೇ ತರ 1 ಲಕ್ಷ ರೂಪಾಯಿ ಮೇಲೆ ಅವ್ನ ಇನ್ಕಮ್ ತಗೊಂಡು ಅವನೇನಾರ ಆಪ್ಸ್ ಕ್ಲಬ್ ನ 50,000ದಿಂದ 51 ರೂಪಾಯಿ 1 ಲಕ್ಷ ಕ್ರಾಸ್ ಮಾಡಿದ್ರೆ ಅವನಿಗೆ 5%. ಈ ತರ 3, 4, 5% ಕಂಪನಿ ಅವನ ಒಂದು ಇನ್ಕಮ್ ಆನ್ಯುಯಲ್ ಟರ್ನ್ ಓವರ್ ಕಮಿಷನ್ ಮೇಲೆ ಅವನು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಅಂದ್ರೆ ವರ್ಷಕ್ಕೊಂದ್ಸಲಿ ಅವನ ಸ್ಲ್ಯಾಬ್ ಚೇಂಜ್ ಆಗುತ್ತೆ. ಸೊ ಆದ್ರೆ ಈ ಸಲಿ ಅವನ ಒಂದು ಇನ್ಕಮ್ ಕಮಿಷನ್ ಏನಿದೆ ತುಂಬಾ ಚೆನ್ನಾಗಿ ಒಂದು ಚೇಂಜ್ ಮಾಡ್ಕೊಂತ ಅವಕಾಶ ಕೊಟ್ಟಿದೆ. ಆಫರ್ ಆಫ್ ದಿ ಮಂತ್ ಏಪ್ರಿಲ್ 2026 ಅಲ್ಲಿ. ಇಲ್ಲಿವರೆಗೆ ಯಾವತ್ತೂ ಆಫರ್ ನ ಕೊಟ್ಟಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಕ್ಲಬ್ ನ ಬೇಗ ಚೇಂಜ್ ಆಗ್ಲಿ ಅಂತ ಹೇಳಿ. ಸೊ ಇವತ್ತು ನಿಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು ಆಲ್ಮೋಸ್ಟ್ ಒಂದು ಗ್ರೇಟೆಸ್ಟ್ ಪೊಸಿಷನ್ಸ್ ಇದ್ರೆ ಕಂಪನಿ ಒಳಗಡೆ. ಲೈಕ್ ನಾವೇನು ಕರಿತೀವಿ ಚೇರ್ಮನ್ ಕ್ಲಬ್ ಅಂತ ಹೇಳಿ, ಅದನ್ನ ಆದರ್ಶ್ ಸರ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇವತ್ತು ನಾನು ಆಲ್ರೆಡಿ ಮೆಂಟರ್ ಲೆವೆಲ್ ರೀಚ್ ಆಗಿದ್ದೆ. ಅದ್ರ ನೆಕ್ಸ್ಟ್ ಲೆವೆಲ್ ನಾನ್ ಚೇರ್ಮನ್ ಆಗಿದ್ದೆ. ಬಟ್ ಇವತ್ತು ಅದೇ ಪೊಸಿಷನ್ ನಾನು ಇವತ್ತು ಅನೌನ್ಸ್ ಮಾಡ್ಬೇಕಾಗಿತ್ತು. ಬಟ್ ಕಂಪನಿನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ ಆದರ್ಶ್ ಸರ್ ಚೇರ್ಮನ್ ಕ್ಲಬ್ ನ. ಈ ತರ ಕ್ಲಬ್ಗಳು ಸ್ನೇಹಿತರೆ ನಮ್ಮ ಟೀಮಲ್ಲಿ ತುಂಬಾ ಜನ ಪ್ರೆಸಿಡೆಂಟ್ ನೋಡಿದಿರಾ, ಡೈರೆಕ್ಟರ್ ನೋಡಿದಿರಾ. ಕಂಪನಿ ಒಂದು ಪ್ರೆಸ್ಟಿಜಿಯಸ್ ಲೆವೆಲ್ ಸ್ನೇಹಿತರೆ, ರಿಯಲ್ ಲೀಡರ್ಶಿಪ್ ಆಗಿರ್ಬೋದು. ಸೊ ಏನೇನಾಗ್ತಿದೆ ಎಲ್ಲದೂ ಕೂಡ ಇವತ್ತು ತೋರ್ಸಂತ ಒಂದು ಪೊಸಿಷನ್. ಇವತ್ತು ಟೀಮ್ ಅಲ್ಲಿ ಚೇರ್ಮನ್ ಕ್ಲಬ್ ಬ್ಯಾಲೆನ್ಸ್ ಇದ್ರು, ಆ ಚೇರ್ಮನ್ ಕ್ಲಬ್ ನ ಇವತ್ತು ಆದರ್ಶ್ ಸರ್ ಕವರ್ ಮಾಡಿದ್ದಾರೆ. ಎಲ್ರು ಕೂಡ ಒಂದ್ಸರಿ ಕಂಗ್ರಾಚುಲೇಷನ್ ಗಳನ್ನ. ಇದು ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆದ್ಮೇಲೆ ಯಾರ್ಯಾರ ಪೊಸಿಷನ್ ಎಲ್ಲೆಲ್ಲಿದೆ, ನಿಮ್ಮೆಲ್ಲರೂ ಪೊಸಿಷನ್ ಯಾವ್ಯಾವ್ದಿದೆ, ಚೇಂಜಸ್ ಆಗಿದೆ, ಎಲ್ಲಾ ಲಿಸ್ಟ್ ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ. ನಿಮ್ಮ ಅಪ್ಲೈನ್ ಗಳ ಹತ್ರ ಕೇಳ್ಕೊಂಡು ಯಾರ್ಯಾರು ಯಾವ ಪೊಸಿಷನ್ ಇದ್ದೀರಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಎಸ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಆದರ್ಶ್ ಸರ್, ಚೇರ್ಮನ್ ಕ್ಲಬ್ ರೀಚ್ ಆಗಿದ್ದಾರೆ ಅಂತ ತುಂಬಾ ಒಂದು ವಂಡರ್ಫುಲ್ ಸ್ಟೆಪ್ ಪೊಸಿಷನ್ಸ್ ಇದ್ರೆ ಕಂಪನಿ ಇನ್ನೇನ್ ಅವ್ರನ್ನ ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ನಿಂತಿದ್ರೆ ಮೆಂಟರ್ ಕೂಡ ಅವರು ನೆಕ್ಸ್ಟ್ ರೀಚ್ ಆಗ್ಬಹುದು. ಎಸ್, 100%. ನೆಕ್ಸ್ಟ್ ಹೋಗೋಣ. ಏನ್ ಸರ್ ಈ ಕ್ಲಬ್ ಚೇಂಜ್ ಮಾಡಕ್ಕೆ ಏನಾದ್ರು ಸಪೋರ್ಟ್ ಕೊಟ್ಟಿದ್ಯಾ? ಎಸ್ ಸ್ನೇಹಿತರೆ, ಇಂಟ್ರೊಡ್ಯೂಸಿಂಗ್ ಸೂಪರ್ ಪ್ರೋ. ಇಲ್ಲಿವರೆಗೆ ಪ್ರೋ ಕೇಳಿದ್ವಿ, ಇದ್ಯಾವ್ ಸರ್ ಸೂಪರ್ ಪ್ರೋ? ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ಪ್ರೋ ಯಾರಾಗಿದ್ರು
ಅವ್ರೆಲ್ರಿಗೂ ಕೂಡ ಕಂಪನಿಯಿಂದ ಬರ್ತಿದ್ರು 3% ಮ್ಯಾಚಿಂಗ್ ಕಮಿಷನ್ ಸ್ಟಾರ್ಟ್ ಆಗ್ತಿತ್ತು, ರಿಟೇಲ್ ಪ್ರಾಫಿಟ್ ಸ್ಟಾರ್ಟ್ ಆಗ್ತಿತ್ತು, ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಸಲ ಯಾರು ಬಂದು ಈ ವೀಕ್ ಅಲ್ಲಿ 8001 ಬಿಲ್ಲಿನ ಕಂಪ್ಲೀಟ್ ಮಾಡ್ತಾರೆ ಅವ್ರೆಲ್ರಿಗೂ ಕೂಡ ಒಂದು ಚಾನ್ಸ್ ಇದೆ. ಅವರ ಒಂದು ಟರ್ನ್ ಓವರ್ ನ 4% ಕಮಿಷನ್ ಕಂಪನಿ ಕೊಡ್ತಾ ಇದೆ ಸರ್. ಹಾಗಾದ್ರೆ ಇಲ್ಲಿವರೆಗೆ 3% ಇದ್ದಂತ ಕಮಿಷನ್ ಸಡನ್ ಆಗಿ ಎಷ್ಟಾಗುತ್ತೆ? 4. ವಾವ್ ಸ್ನೇಹಿತರೆ, ಈ ತರ ಚಾನ್ಸ್ ನಿಜವಾಗ್ಲು ಎಲ್ಲೂ ಸಿಗಲ್ಲ. ಯಾಕೆಂದ್ರೆ ನಾವೆಲ್ಲ ಇದು ತಗೊಬೇಕು ಅಂದ್ರೆ ಒಂದೊಂದು ಟೈಮ್ ಅಲ್ಲಿ 50,000 ಇನ್ಕಮ್ ತಗೊಂತಿದ್ವಿ. ಎಷ್ಟು ಹೇಳ್ರಿ? 50,000 ಇನ್ಕಮ್ ತಗೊಂಡು 4% ಹೋಗ್ತಿದ್ವಿ. ಈ 4% ಇನ್ಕಮ್ ತಗೊಂಡು ಫೈಟ್ ಮಾಡ್ತಿದ್ವಿ. ಅದೇ ತರ 5% ಹೋಗ್ಬೇಕು, 2 ಲಕ್ಷ ಇನ್ಕಮ್ ತಗೋಬೇಕಿತ್ತು. ಟರ್ನ್ ಓವರ್ ಅಲ್ಲ ಸರ್. ಅಂದ್ರೆ ಇಷ್ಟು ಕಷ್ಟ ಇದ್ದಂತದ್ನ ಬರೀ ಒಂದು ಸಣ್ಣ ಬಿಲ್ 8,001 ರೂಪಾಯಿ ಬಿಲ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಖುದ್ದಾಗಿರೋ ಕಸ್ಟಮರ್ ಬಿಲ್ ಮಾಡ್ಕೊಬೇಕು ಸರ್. ನಾನು ನಿಮ್ ಕೆಳಗಡೆ ಫ್ಯಾಮಿಲಿ ಐಡಿ ಬಿಲ್ ಮಾಡ್ಕೊಂತೀನಿ, ನನ್ನ ಮೇಲ್ಗಡೆ ಐಡಿಗೆ ಮ್ಯಾಚಿಂಗ್ ಕಮಿಷನ್ ಬರುತ್ತೆ, ಹಂಗಾಗಲ್ಲ. ನಿಮ್ದು ಯಾವ್ದು ಮೇನ್ ಐಡಿ ಇದೆ ಆ ಮೇನ್ ಐಡಿಗೆ ನಿಮ್ದು ಇದು ಬಿಲ್ಲಿಂಗ್ ಆಯ್ತು ಅಂದ್ರೆ, ಕನ್ಸೂಮರ್ ಬಿಲ್ ಆಯ್ತು ಅಂದ್ರೆ ನಿಮ್ದು 4% ಕಮಿಷನ್ಗೆ ಈ ವಾರದಲ್ಲಿ ಬಿಲ್ಲಿಂಗ್ ಆಯ್ತು ಅಂದ್ರೆ ಎಂಟರ್ ಈ ಕ್ವಾರ್ಟರ್ ಫುಲ್ ಎಲಿಜಿಬಲ್ ಆಗುತ್ತೆ. ಓಕೆ, ಕ್ಲಿಯರ್ ಆಗ್ತಿದೆ ಅಂದ್ರೆ ದಯಮಾಡಿ ಮೆಸೇಜ್ ಮಾಡಿ ಸ್ನೇಹಿತರೆ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾರು ಸ್ಟಾರ್ ಕ್ಲಬ್ ಇಲ್ಲ ಅಲ್ಲೊಬ್ರು ಯಾರೆಲ್ಲ ಇದ್ದೀರಾ 25,000 ರೂಪಾಯಿ ಒಳಗಡೆ ಯಾರೆಲ್ಲ ಇನ್ಕಮ್ ಇದೆ ಅವ್ರೆಲ್ರಿಗೂ ಕೂಡ ಇದು ಚಾನ್ಸ್ ಇದೆ ಸೂಪರ್ ಪ್ರೋ ಹಾಕಿ. ಆಲ್ಮೋಸ್ಟ್ ಒಂದು 15 ಜನ ಆಲ್ರೆಡಿ ಸೂಪರ್ ಪ್ರೋ ಕಂಪ್ಲೀಟ್ ಮಾಡಿದ್ದಾರೆ. ನಾನು ಬಿಲ್ಲಿಂಗ್ ಚೆಕ್ ಮಾಡಿದಾಗ ಆಲ್ರೆಡಿ 2.5 ಲಕ್ಷ ಬಿಲ್ ಆಗಿದೆ. ರಿಯಲಿ ಗ್ರೇಟ್. ಸೈಕಲ್ ಓಪನಿಂಗ್ ಅಲ್ಲಿ ಅದರಲ್ಲೂ ಕೂಡ ಇನ್ನೂ ಕೂಡ ಲಾಂಚಿಂಗ್ ಡಿಸ್ಕಷನ್ ನಡೀತಾ ಇದೆ. ಆಲ್ರೆಡಿ 2.5 ಲಕ್ಷ ಬಿಲ್ ಆಗಿದೆ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್. ಇದು ಕಂಪ್ನಿದಲ್ಲಿ ಹೇಳ್ತಾರೆ ನಾನು ಟೀಮ್ ವರ್ಗ್ರೇನ್. ಸೊ ಇವತ್ತು ಆಲ್ಮೋಸ್ಟ್ ತುಂಬಾ ಜನ ಅಚೀವ್ ಕ್ರಿಯೇಟ್ ಆಗ್ತಾ ಇದ್ದಾರೆ. ಮೋಸ್ಟ್ಲಿ ನಾಳೆ ಅಷ್ಟರೊಳಗಡೆ ನಾನು ಅನ್ಕೊಂಡಿದ್ದೀನಿ ಮಿನಿಮಮ್ 100+ ಸೂಪರ್ ಪ್ರೋ ಕ್ಲಾಸ್ ಮಾಡ್ಬೇಕು. ಯಾಕೆ ನಾನು ಒಂದಷ್ಟು ಜನ ಜವಾಬ್ದಾರಿ ತಗೊಂಡಿದ್ದೀನಿ. ನಮ್ಮ ಎಲ್ಲಾ ಲೀಡರ್ ಆಲ್ರೆಡಿ ಕೌಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ತಂಡದಲ್ಲಿ ಯಾರೆಲ್ಲ ಸೂಪರ್ ಸ್ಟಾರ್ ಅಂಡ್ ಡೌನ್ ಇದಾರೆ ಅವ್ರೆಲ್ಲರೂ ಕೂಡ ನಾವು ಅಪ್ಡೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಯಾರು ರಾಕ್ ಸ್ಟಾರ್ ಇದ್ದೀರಾ ಅವ್ರಿಗೆ ಇದು ಓಪನಿಂಗ್ ವೀಕ್ ಇದೆ. ಈ ವೀಕ್ ಬಿಟ್ರೆ 100% ನಿಮ್ಮ 12 ವಾರದ ಕನ್ಸಿಸ್ಟೆನ್ಸಿ ವೀಕ್ ಗಳು ಮಿಸ್ ಆಗ್ತದೆ. ಎಸ್, ಅದೇ ತರ ನೆಕ್ಸ್ಟ್ ಹೋಗೋಣ ಫೈನಲ್ ಸ್ನೇಹಿತರೆ. ಇದಾದ್ಮೇಲೆ ಏನ್ ಜಾಸ್ತಿ ವಿಚಾರಗಳು ಇರಲ್ಲ. ಮುಂದಕ್ಕೆ ಜಸ್ಟ್ ನಾನು ಸ್ಪೀಡ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಎಸ್ ಸರ್. ಸ್ಮಾರ್ಟ್ ಬಿಸ್ನೆಸ್ ಕರೆಂಟ್, ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್. ಓಕೆ, ನಾನು ಆಲ್ರೆಡಿ ಇದೆ ಲಾಸ್ಟ್ ಟೈಮ್ SBC ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿರುತ್ತೆ SBC ಬಗ್ಗೆ. ಏನಪ್ಪಾ, ಬರೀ 5,000 ಇನ್ಕಮ್ ತಗೊಬೇಕು. ಒಂದು ಗುಡ್ ನ್ಯೂಸ್ ಇದೆ. ಇದು ತುಂಬಾ ಸ್ಪೆಷಲ್ ಗುಡ್ ನ್ಯೂಸ್. ಕಂಪನಿ ನಮಗೆ ಬೆಳಗ್ಗೆ ಮೀಟಿಂಗ್ ಅಲ್ಲಿ ಕೊಟ್ಟಿದ್ದು. ಯಾಕೆ ನಮ್ ತಂಡದಲ್ಲಿ 4% ಎಲಿಜಿಬಲ್ ಆದಂತ ವ್ಯಕ್ತಿಗಳು ಬರೀ ಟೀಮ್ 1 ಟೀಮ್ 2 ಇಂದ 65,000 ಅವ್ರ ಟೀಮ್ ಅಲ್ಲಿ ಮ್ಯಾಚಿಂಗ್ ಆಯ್ತು ಅಂದ್ರೆ ಅವ್ರು ಎಲಿಜಿಬಲ್ ಟು ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್. ಈ ತಿಂಗಳು ಅಚೀವ್ ಮಾಡಿದ್ರೆ ಮುಂದಿನ ತಿಂಗಳ ಯಾಕೆ ಹೆಡ್ ಆಫೀಸ್ ಕರ್ಕೊಂಡು ಹೋಗ್ಬಾರ್ದು? ಮುಂದಿನ ತಿಂಗಳ ಯಾಕೆ ಫ್ಯಾಕ್ಟರಿ ವಿಸಿಟ್ ಮಾಡಕ್ ಕರ್ಕೊಂಡು ಹೋಗ್ಬಾರ್ದು? ಮುಂದಿನ ತಿಂಗಳ ಯಾಕೆ ಅವ್ರನ್ನ ಪೂರ್ಣಾಗಿ ವೆಲ್ಕಮ್ ಮಾಡಬಾರ್ದು? ಸೊ ಅರ್ಥ ಆಗ್ತಾ ಇದೆಯಾ? ಸೊ ಯಾರಿಗೆ ಸ್ಪೀಡ್ ಆಗಿ ಫೋಕಸ್ ಮಾಡಕ್ ರೆಡಿ ಇದ್ದೀರಾ ಅವ್ರಿಗೆ ಕಂಪನಿ ಒಂದು ಚಾನ್ಸ್ ಕೊಟ್ಟಿದೆ. ಈ ತಿಂಗಳಲ್ಲಿ ಯಾರು 5,000 ಇನ್ಕಮ್ ತಗೊಂತಾರೆ ಅವರು ಮುಂದಿನ ತಿಂಗಳು ಹೆಡ್ ಆಫೀಸ್ಗೆ ಹೋಗುವಂತ ಅವಕಾಶ ಕಂಪನಿ ಕೊಡಕ್ ರೆಡಿ ಆಗಿದೆ. ಆರ್ ಯು ರೆಡಿ? ಎಷ್ಟು ರೆಡಿ ಇದ್ರೆ ಮೆಸೇಜ್ ಹಾಕಿ ಸರ್. ಎಸ್ ಸರ್. ಏನ್ ದೊಡ್ಡ ಟಾರ್ಗೆಟ್ ಇಲ್ಲ ಸ್ನೇಹಿತರೆ. 4% ಇನ್ಕಮ್ ಎಲಿಜಿಬಲ್ ಆದ್ರೆ ಬರೀ 65,000 ನಿಮ್ ಟೀಮ್ ಒಳಗಡೆ ಟೀಮ್ 1 ಟೀಮ್ 2 ಬಂದ್ರು ಸಾಕು. ಯು ಆರ್ ಎಲಿಜಿಬಲ್ ಟು ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್. ಯಾರೆಲ್ಲ ಸರ್, ಯಾರೆಲ್ಲ ಸೂಪರ್ ಸ್ಟಾರ್ ಅಂಡ್ ಡೌನ್ ಇದ್ದೀರಾ ಅವ್ರೆಲ್ಲರೂ ಕೂಡ ಎಲಿಜಿಬಲ್ ಆಗ್ಬೋದು ಕಂಪನಿ ಹೆಡ್ ಆಫೀಸ್ ನ ನೋಡಕ್ಕೆ. ಓಕೆ, ತುಂಬಾ ಗುಡ್ ನ್ಯೂಸ್ ಸ್ನೇಹಿತರೆ. ಯಾಕಂದ್ರೆ ಹೆಡ್ ಆಫೀಸ್ ನ ನೋಡ್ಬೇಕು ಅಂದ್ರೆ ಒಂದು ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ನಾವೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೆಲವೊಬ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ. ಏನಾದ್ರೂ ಈ ತಿಂಗಳೇ ನೀವು 5,000 ಚಾನ್ಸ್ ಇದೆ ಸರ್. ತುಂಬಾ ಜನ ನಮ್ಮ ಟೀಮ್ ರೆಡಿ ಇದ್ದಾರೆ. ಸೊ ಯಾರು ಈ ತಿಂಗಳು ರೆಡಿ ಇದ್ದಾರೆ 100% ನೆಕ್ಸ್ಟ್ ಮಂತ್ ಎಲ್ರಿಗಿಂತ ಸ್ಪೀಡ್ ಆಗಿ ನೀವು ಎಕ್ಸಾಂಪಲ್ ಸೆಟ್ ಮಾಡ್ಬೋದು. ಬಟ್ ಅದಾಗಬೇಕು ಅಂದ್ರೆ ಇವತ್ತು ನಿಮ್ಮ ಅಪ್ಡೇಟ್ ಇವತ್ತು ನಾಳೆಲೆ ಆಗಿರ್ಬೇಕು. 4% ಗೆ ಅಪ್ಡೇಟ್ ಆಗಿರ್ಬೇಕು. ಓಕೆ, ಆರ್ ಯು ರೆಡಿ? ಸೊ ಎಸ್, 100% ಎಲ್ರು ಕೂಡ ರೆಡಿ ಆಗಿ. ಸೊ 5,000 ಇನ್ಕಮ್ ತಗೊಳ್ಳೋದ್ರ ಮುಖಾಂತರ ಕಂಪನಿ ಗುಡ್ ನ್ಯೂಸ್ ಕೊಟ್ಟಿದೆ ಸ್ನೇಹಿತರೆ. Q1 ಅಲ್ಲಿ ಅದ್ರಲ್ಲೂ ಕೂಡ 182 days ರೆಸಿಡೆನ್ಸಿಯಲ್ ಟ್ರೈನಿಂಗ್ ಅಟ್ ನೆಟ್ಸರ್ಫ್ ಹೆಡ್ ಆಫೀಸ್ ಒಳಗಡೆ ಮೀಟಿಂಗ್ ಇರುತ್ತೆ. ಸೊ ಜೊತೆಗೆ ಫ್ಯಾಕ್ಟರಿ ವಿಸಿಟ್ ಕೂಡ ಅಲ್ಲಿ ನೀವು ಪ್ಲಾನ್ ನ ಮಾಡಬಹುದು. ಎಸ್, ಎಲ್ಲ ಒಂದು ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್ ಯಾರೆಲ್ಲ ಸ್ಟಾರ್ ಕ್ಲಬ್ ಇದ್ದೀರಾ ಅವರೆಲ್ಲರೂ ಕೂಡ ಎಲಿಜಿಬಿಲಿಟಿ ಅಂತ ಹೇಳಿ ಕಂಪನಿ ಹೇಳ್ತಾ ಇದೆ. ಓಕೆ, ಸೊ ನಾನ್ ಅನ್ಕೊಂಡಿದೀವಿ ಈ ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್ ನ
ನಾನು ಟಾರ್ಗೆಟ್ ನ ಕೊಟ್ಟಿದ್ದೀನಿ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ SBC ಕ್ರಿಯೇಟ್ ಮಾಡ್ತೀವಿ ಅಂತ. ಓಕೆ, ಚಾಲೆಂಜ್ ಮಾಡೋಣ. ಹೈಯೆಸ್ಟ್ SBC, ಹೈಯೆಸ್ಟ್ ಸ್ಮಾರ್ಟ್ ಬಿಸಿನೆಸ್ ಕನ್ಸಲ್ಟೆಂಟ್. ಯಾಕಂದ್ರೆ ಇವರೇ ನಮ್ಮ ಫ್ಯೂಚರ್ ಜುಲೈನ ಫಾಸ್ಟ್ ಟ್ರ್ಯಾಕ್ ಅಚೀವರ್ಸ್, ಇವರೇ ನಮ್ಮ ನೆಕ್ಸ್ಟ್ ಫ್ಯೂಚರ್ ನ ಲೀಡರ್ಸ್. ಯಾಕಂದ್ರೆ ಟೀಮ್ ಸೆಟ್ ಆಗಿರುತ್ತೆ ಇವ್ರದ್ದು, ಟೀಮ್ ಓರಿಯೆಂಟೆಡ್ ಇನ್ಕಮ್ ನ ತಗೊಳಕ್ ರೆಡಿ ಆಗಿರ್ತಾರೆ. ಸೊ ಇವರೇ ಮುಂದೆ ಡೆಫಿನೆಟ್ಲಿ ಫಾಸ್ಟ್ ಟ್ರ್ಯಾಕ್ ಒಳಗಡೆ ಬಂದು ರಾಕಿಂಗ್ ಮಾಡಕ್ಕೆ ರೆಡಿ ಆಗಿರ್ತಾರೆ. ಎಸ್, ಇವರೆಲ್ಲರನ್ನು ಕೂಡ ಹೆಡ್ ಆಫೀಸ್ ಕರ್ನಾಟಕಕ್ಕೆ ನಾವು ಪ್ಲಾನ್ ಮಾಡೋಣ. ಪ್ಲಾನ್ ನ ಮಾಡೋಣ. ಫೈನಲಿ ಫಾಸ್ಟ್ ಟ್ರ್ಯಾಕ್ ಸರ್. ಓಕೆ ಸರ್, ರಾಕ್ ಸ್ಟಾರ್ ಸೂಪರ್ ಸೂಪರ್ ಪ್ರೋ ಸೂಪರ್ ಬಿಸ್ನೆಸ್ ಕನ್ಸಲ್ಟೆಂಟ್ ಇಂದ ಇವತ್ತು ಸೂಪರ್ ಬಿಸ್ನೆಸ್ ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್ ಆಗ್ತಾ ಇದೀವಿ. ಇದು ಸೂಪರ್. ಫೈನಲಿ ಫಾಸ್ಟ್ ಟ್ರ್ಯಾಕ್ ನ 3 ತಿಂಗಳು ಮೇಂಟೈನ್ ಮಾಡಿದೀವಿ. ನೆಕ್ಸ್ಟ್ ಇನ್ನ ಮುಂದಿನ 3 ತಿಂಗಳು ಮೇಂಟೈನ್ ಮಾಡಿದ್ರೆ ನಮ್ಗೇನಿದೆ ಸ್ನೇಹಿತರೆ, ನಿಜವಾಗ್ಲು ಈ ಸಲ PPT ನೋಡಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಈ ಜಾಗದಲ್ಲಿ ನಾನು ಓಡಾಡಿದೀನಿ, ಈ ಜಾಗದಲ್ಲಿ ಮೈಂಡ್ ಗೇಮ್ ಮಾಡಿದೀವಿ, ಈ ಜಾಗದಲ್ಲಿ ತುಂಬಾನೇ ಆಕ್ಟಿವಿಟಿಗಳನ್ನ ಮಾಡಿದೀವಿ, ತುಂಬಾ ಚೆನ್ನಾಗಿ ಸಮಯ ಕಳೆದಿದೀವಿ. ಸೊ ನಾನು ಕೂಡ ಹೋಗಿರೋಂತ ಜಾಗ. ಸೊ ಪ್ರತಿಯೊಬ್ಬ ಫಾಸ್ಟ್ ಟ್ರ್ಯಾಕ್ ಅಚೀವರ್ಗೂ ಕಂಪನಿ ಹೇಳ್ತಾ ಇದೆ ಈ ಸಲ. ಸೊ ಒಂದು ವಂಡರ್ಫುಲ್ ಆಗಿರೋಂತ ಒಂದು ಎಕ್ಸ್ಪೀರಿಯನ್ಸ್ ನ ಆಲ್ರೆಡಿ ಕೊಟ್ಟಿದೆ, ಗೋವಾದಲ್ಲಿ ಕೊಡ್ತಾ ಇದೆ. ಗೋವಾದಲ್ಲಿ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡ್ರ? ಯಾರೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ಮೆಸೇಜ್ ಹಾಕಿ. ಯಾರೆಲ್ಲ ಟ್ರೈನ್ ಬುಕ್ ಮಾಡ್ಕೊಂಡಿದ್ರೆ, ಯಾರು ಕಾರಲ್ಲಿ ಬರ್ತಾ ಇದೀರಾ, ಯಾರು ಬಸ್ಸಲ್ಲಿ ಬರ್ತಾ ಇದೀರಾ ಮೆಸೇಜ್ ಹಾಕಿ. ಆಲ್ಮೋಸ್ಟ್ ರೆಡಿ ಇದೆ ಸ್ನೇಹಿತರೆ. ಇನ್ನೇನು ಕೆಲವು ದಿನಗಳು, ಆಲ್ಮೋಸ್ಟ್ ನಾಳೆ ನಾಡ್ದೊಳಗಡೆ ಫಾರಿನ್ ಹೋಗ್ತಾ ಇದ್ರೆ ಕೆಲವೊಬ್ರು ನಮ್ಮ ಟೀಮ್ ಇಂದ, ಕೆಲವೊಬ್ರು ಕಾಶ್ಮೀರ್ ಹೋಗ್ತಾ ಇದ್ರೆ ಈ ಮಂತ್ ಅಲ್ಲಿ. ಅದೇ ತರ ನೆಕ್ಸ್ಟ್ ಮಂತ್ ಅಲ್ಲಿ ಆಲ್ರೆಡಿ ನಮ್ಮ ಕಾರ್ಯಕ್ರಮ ಸಿದ್ಧತೆ ಆಗಿದೆ. ಎಲ್ಲ ಹೊರಡಕ್ ಆಲ್ರೆಡಿ ಬುಕ್ಕಿಂಗ್ ಮಾಡ್ಕೊಂತ ಇದ್ರು. ಮೊನ್ನೆ ರವಿ ಸರ್ ಬಸ್ಸಲ್ಲಿ ಕುತ್ಕೊಂಡು ಅವ್ರ ಇಡೀ ಟೀಮ್ಗೆ ಬುಕ್ ಮಾಡ್ತಾ ಇದ್ರು. ಸೊ ಆತರ ಪ್ರತಿಯೊಬ್ರು ಕೂಡ ರೆಡಿ ಆಗಿದ್ದಾರೆ. ಸೊ ಈ ಸಲ ಮುಂದಿನ 3 ತಿಂಗಳು ಅಂದ್ರೆ 6 ಮಂತ್ ಯಾರು ಮೇಂಟೈನ್ ಮಾಡ್ತಾರೆ ಅವ್ರಿಗೋಸ್ಕರ ಕಂಪನಿ ಏಪ್ರಿಲ್ ಟು ಜೂನ್ ಜಸ್ಟ್ ಫಾಸ್ಟ್ ಟ್ರ್ಯಾಕ್ ನ ಮೇಂಟೈನ್ ಮಾಡೋರಿಗೆ ಈ ಸಲ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ರೆಡಿ ಆಗಿದೆ ಅವ್ರನ್ನ. ಅದಕ್ಕಿಂತ ನೆಕ್ಸ್ಟ್ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಷಿಯಲ್ ಟ್ರೈನಿಂಗ್ ಕೂಡ ರೆಡಿ ಆಗಿದೆ. ಅವರ ಜೀವನದಲ್ಲೇ ಮರೆಯಕ್ಕಾಗದಂತ ಒಂದು ಟ್ರೈನಿಂಗ್ ಸ್ನೇಹಿತರೆ, ಔಟ್ಡೋರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಸೊ ಆಲ್ರೆಡಿ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ಇವತ್ತು ಎಂತೆಂತ ಕಾರ್ಪೊರೇಟ್ ಇಡೀ ಇಂಡಿಯಾದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದು ಟ್ರೈನ್ ತಗೊಳ್ತವೆ. ಅಂತ ಒಂದು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೊಡುವಂತ ಜಾಗಕ್ಕೆ ನಮ್ಮನ್ನ ಟ್ರಾನ್ಸ್ಫರ್ ಮಾಡಕ್ಕೆ, ನಮ್ಮ ಲೈಫ್ ಅಲ್ಲಿ ನಾವು ಲೀಡಿಂಗ್ ನ ಮಾಡಕ್ಕೆ, ವಿನ್ನಿಂಗ್ ನ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಯಾವ ಜಾಗ ಅಂದ್ರೆ ಗರುಡ ಮಾಚಿ. ಎಲ್ಲ ಟೈಪ್ ಮಾಡ್ಬೋದಾ? ಯಾಕಂದ್ರೆ ಯಾರು ಬರ್ತಿದ್ದೀರಾ ಅವರು ಟೈಪ್ ಮಾಡಿ, ಯಾರು ಫಾಸ್ಟ್ ಟ್ರ್ಯಾಕ್ ಮೇಂಟೈನ್ ಮಾಡ್ತೀರಾ ಬರ್ದಿದ್ರು ಟೈಪ್ ಮಾಡಿ. ಯಾಕಂದ್ರೆ ಮುಂದಕ್ಕಾರು ಅಟ್ಲೀಸ್ಟ್ ನೀವು ಈ ಜಾಗಕ್ಕೆ ಹೋಗುವಂತ ಅವಕಾಶ ಸಿಗ್ಲಿ. ಯಾಕಂದ್ರೆ ನಾನು ಹೇಳ್ತಿರ್ತೀನಿ ಸ್ನೇಹಿತರೆ, ಯಾವುದೇ ಟ್ರೈನ್ ನಾನು ಮರ್ತಿರ್ಬೋದು, ಬಟ್ ಈ ಜಾಗಕ್ಕೆ ಹೋಗಿರೋ ಟ್ರೈನ್ ನ ಮರೆಯಕ್ ಸಾಧ್ಯನೇ ಇಲ್ಲ. ಅಷ್ಟು ಎಫೆಕ್ಟಿವ್ ಆಗಿರೋ ಟ್ರೈನಿಂಗು. ನಾವೇನ್ ರಾಂಗ್ ಮಾಡ್ತಿದ್ವಿ, ಏನ್ ತಪ್ಪು ಮಾಡ್ತಿದ್ವಿ ಎಲ್ಲದೂ ಕೂಡ ನಂಗೆ ಅರ್ಥ ಆದಂತ ಜಾಗ. ಅಲ್ಲಿಂದ ಬಂದ್ಮೇಲೆ ನನ್ನ ಟೋಟಲ್ ವರ್ಕಿಂಗ್ ಸ್ಟೈಲೇ ಚೇಂಜ್ ಆಗಿತ್ತು. ಸೊ ಅದರಿಂದ ಪ್ರತಿಯೊಬ್ರು ಕೂಡ ಗರುಡ ಮಚ್ಚಿಗೆ ರೆಡಿಯಾಗಿ. ಸೊ ನೋಡ್ಬೋದು ಫೋಟೋಗಳೆಲ್ಲ ಹೆಂಗಿದೆ ಅಂತ. ಸೊ ಒಂದೊಂದು ಆಕ್ಟಿವಿಟಿಗೆ ಹೋದಾಗ ಗೊತ್ತಾಗುತ್ತೆ. ನೋಡಕ್ಕೆಲ್ಲ ಈಸಿಯಾಗಿ ಕಾಣುತ್ತೆ, ಬಟ್ ಆಡಕ್ ಹೋದಾಗ ಮಾತ್ರ ಗೊತ್ತಾಗುತ್ತೆ ಎಷ್ಟು ಟಫ್ ಇದೆ ಅಂತ ಹೇಳಿ. ಓಕೆ, ಎಸ್, ಅದು ಕೂಡ 2 days 3 days ಇದೆ ಟ್ರಾನ್ಸ್ಫಾರ್ಮೇಶನ್ ಟ್ರೈನಿಂಗ್ ಸ್ನೇಹಿತರೆ. ಅದು ಮೇಂಟೈನ್ ಯುವರ್ ಫಾಸ್ಟ್ ಟ್ರ್ಯಾಕ್ ಏಪ್ರಿಲ್ ಮೇ ಜೂನ್, ಇನ್ನು 3 ತಿಂಗಳು ಜಸ್ಟ್ ಮೇಂಟೈನ್ ಮಾಡಿದ್ರೆ, ಜೊತೆಗೆ ಗರುಡ ಮಾಚಿ ಕರ್ಕೊಂಡು ಹೋಗೋ ಜೊತೆಗೆ ಒಂದು ಫ್ಯಾಕ್ಟ್ರಿ ವಿಸಿಟ್ ಕೂಡ ಕಂಪನಿ ಪ್ಲಾನ್ ಮಾಡಿದೆ. ಹೆಡ್ ಆಫೀಸ್ ನು ಕೂಡ ನೀವು ನೋಡ್ಬೋದು ಇಲ್ಲಿ. ಯಾಕೆಂದ್ರೆ ನಮ್ಮ ಪೂನಾದಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ಅಲ್ಲಿ ನಮ್ಮ ಹೆಡ್ ಆಫೀಸ್ ಕೂಡ ಇರೋದ್ರಿಂದ ಎರಡೂ ಕೂಡ 100% ನಾವು ಕವರ್ ಮಾಡ್ಬೋದು. ಎಸ್, ಅದೇ ತರ ಅಡ್ವಾನ್ಸ್ ಆಗಿ ಹೇಳ್ತಾ ಇದೆ, ಜುಲೈಯಲ್ಲಿ ಯಾರೆಲ್ಲ ಬರ್ತಾ ಇದಾರೆ ಫಾಸ್ಟ್ ಟ್ರ್ಯಾಕ್ ಗೆ ಅವ್ರೆಲ್ರಿಗೂ ಕೂಡ, ಯಾಕಂದ್ರೆ ಬರೋದು ನೆಕ್ಸ್ಟ್ ಹೊಸ ಜುಲೈ ಬರುತ್ತೆ ಫಾಸ್ಟ್ ಟ್ರ್ಯಾಕ್, ಅಲ್ಲಿ ಓಪನ್ ಆಗುತ್ತೆ ದೀಪಾವಳಿ ಬೋನಸ್. ಪ್ರತಿಯೊಬ್ಬ ಫಾಸ್ಟ್ ಟ್ರ್ಯಾಕ್ ಹಚ್ಚುವರೆಗೂ ಈ ಸಲ ಕಂಪನಿ ದೀಪಾವಳಿ ಬೋನಸ್ ಕೊಡಕ್ಕೆ ರೆಡಿ ಆಗಿದೆ. ಎಸ್, 100% ರೆಡಿ ಆಗಿಸ್ತಾ ಇದ್ರೆ ಇಷ್ಟು ಹೇಳ್ತಾ ಆಲ್ಮೋಸ್ಟ್ ನಾಳೆದೇನಪ್ಪಾ ಅಂದ್ರೆ, ಈಗ ನೀವೇನು ಅತಿಯಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಜಸ್ಟ್ ಫೋಕಸ್ ಮಾಡ್ಬೇಕಾದೇನಪ್ಪಾ ಅಂದ್ರೆ 3 ವಿಚಾರ. ಮೊದಲನೇದು ಈ ಮಂತು ಹೊಸ ರಾಕ್ ಸ್ಟಾರ್ಗಳು ತರಬೇಕು. ತದನಂತರ ರಾಕ್ ಸ್ಟಾರ್ಗಳನ್ನ 25 ಪಾಯಿಂಟ್ಸ್ ಮತ್ತೆ 40 ಪಾಯಿಂಟ್ ಕವರ್ ಮಾಡಿಸ್ಬೇಕು. ಜೊತೆಗೆ ನಿಮ್ಮ ಓನ್ ಐಡಿ ಸ್ಮಾರ್ಟ್ ಬಿಸ್ನೆಸ್ ಕನ್ಸಲ್ಟೆಂಟ್ ಆಗ್ಬೇಕು. ಜೊತೆಗೆ ರಾಕ್ ಸ್ಟಾರ್ ನ ನೀವು ಮೇಂಟೈನ್ ಮಾಡ್ಬೇಕು. ಇವೆರಡನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಟು. ಸೊ ಎಲ್ಲಾ ತರ ಬೆನಿಫಿಟ್ ಎಲಿಜಿಬಲ್ ಆಗ್ತೀರಾ. ಇದನ್ನ ಫೋಕಸ್ ಮಾಡಿದ್ರೆ ಮುಂಚೆ ನಾಳೆ ಡೆಡ್ ಎಂಡ್ ಇದೆ, ನಾಳೆ ಡೆಡ್ ಲೈನ್ ಇದೆ, ನಾಳೆ ಕ್ಲೋಸಿಂಗ್ ಡೇ ಇದೆ. ನಾಳೆ ಪ್ರತಿಯೊಬ್ಬರು ಕೂಡ 4% ಎಲಿಜಿಬಲ್ ಆಗ್ಲಿ, ಎಲ್ರು ಸೂಪರ್ ಪ್ರೋ ಆಗಿ ಅಂತ ಹೇಳ್ತಾ, ಸೊ ಇವತ್ತಿನ ಮೀಟಿಂಗ್ ಆಲ್ಮೋಸ್ಟ್ ಸ್ನೇಹಿತರೆ 1 hour ಆಗ್ತಾ ಇದೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ. ಎಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ, ಮುಂದೆ ನೀವು ಪ್ರೋ ವೈಸ್ ಕ್ಯಾಪ್ಟನ್ ಹೆಂಗಾದ್ರೆ ಏನ್ ಬೆನಿಫಿಟ್ ಇದೆ, ವೈಸ್ ಕ್ಯಾಪ್ಟನ್ ಆದ್ರೆ ಏನ್ ಬೆನಿಫಿಟ್ ಇದೆ, ಇದೆಲ್ಲದೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಇವೆಲ್ಲ ಜುಲೈಗೆ ಬೇಕಾಗುತ್ತೆ. ಅಲ್ಲಿ ಬಂದ್ರೆ ನಿಮಗೆ ಎಕ್ಸ್ಟ್ರಾ
ಪರ್ಫಾರ್ಮೆನ್ಸ್ ಮಾಡೋದ್ರ ಮೇಲೆ ಕಂಪನಿ ಎಕ್ಸ್ಟ್ರಾ ಬೋನಸ್ಗಳು ಹೆಂಗ್ ತರ್ತಾ ಇದೆ, ಇದೆಲ್ಲ ನಿಮಗೆ ಜುಲೈಲಿ ಬೇಕಾಗುತ್ತೆ ಸ್ನೇಹಿತರೆ. ಜುಲೈಲಿ ನೀವು ಎಲ್ಲರೂ ಕೂಡ ಇಲ್ಲರ ಇಷ್ಟು ಜನ ಕೂಡ ಪ್ರೋ ವೈಸ್ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಹಾಕಿ ರೆಡಿ ಆಗಿ, ಅಲ್ಲಿಂದ ನಿಮ್ಗೂ ಕೂಡ ಒಂದು ಒಳ್ಳೆ ಬೆನಿಫಿಟ್ ನ ಕಂಪನಿ. ಅದರಲ್ಲೂ ಕೂಡ ಈ ಸಲ ಯಾರು ಪ್ರೋ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಯಾರಾಗ್ತಾರೆ ಅವ್ರೆಲ್ರೂ ಕೂಡ ಇಂಟರ್ ನ್ಯಾಷನಲ್ ಟ್ರಿಪ್ ನ ಕೊಡ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ಇನ್ನು ಮುಂದೆ ಫಾರಿನ್ ಟ್ರಿಪ್ ಯಾರಿಗಿರುತ್ತೆ ಅಂದ್ರೆ ಪ್ರೋ ವೈಸ್ ಕ್ಯಾಪ್ಟನ್ ಜೊತೆಗೆ ವೈಸ್ ಕ್ಯಾಪ್ಟನ್ ಇವ್ರಿಗೆ ಮಾತ್ರ ಚಾನ್ಸ್ ಇದೆ. ಜುಲೈಯಲ್ಲಿ ಇವ್ರು ಏನಾರ ವೈಸ್ ಕ್ಯಾಪ್ಟನ್ ಪ್ರೋ ವೈಸ್ ಕ್ಯಾಪ್ಟನ್ ಆದ್ರೆ, ಅಂದ್ರೆ ಅವ್ರ ತಂಡದಲ್ಲಿ 5 ಜನ ಫಾಸ್ಟ್ ಟ್ರ್ಯಾಕ್ ನ ಮೇಂಟೈನ್ ಮಾಡಿದ್ರೆ ಮತ್ತೆ 10 ಜನ ಫಾಸ್ಟ್ ಟ್ರ್ಯಾಕ್ ನ ಮೇಂಟೈನ್ ಮಾಡಿದ್ರೆ, ಬರೀ 6 ತಿಂಗಳು ಅವ್ರ ತಂಡದ ಫಾಸ್ಟ್ ಟ್ರ್ಯಾಕ್ ಅಚೀವ್ನ ಮೇಂಟೈನ್ ಮಾಡಿದ್ರೆ ಅರ್ನ್ ಎಕ್ಸ್ಕ್ಲೂಸಿವ್ ಇಂಟರ್ನ್ಯಾಷನಲ್ ಟೂರ್. ಸೊ ಟ್ರಿಪ್ ನು ಕೂಡ ಕಂಪನಿ ಕೂಡ ರೆಡಿ ಆಗಿದೆ ಸ್ನೇಹಿತರೆ. ಇನ್ನು ಮುಂದೆ ಫಾರಿನ್ ಟ್ರಿಪ್ ಯಾರಿಗಪ್ಪ ಅಂದ್ರೆ ಯಾರು ಪ್ರೋ ವೈಸ್ ಕ್ಯಾಪ್ಟನ್, ಯಾರು ವೈಸ್ ಕ್ಯಾಪ್ಟನ್, ಯಾರು ಕ್ಯಾಪ್ಟನ್ ಇವ್ರಿಗೆ ಮಾತ್ರ ಇರುತ್ತೆ. ಸೊ ಅವ್ರಿಗೆ ಕೂಡ ಕಂಪನಿ ಎಲ್ರಿಗೂ ಒಳ್ಳೊಳ್ಳೆ ಬೆನಿಫಿಟ್ ನ ನೆಕ್ಸ್ಟ್ ತರ್ತಾ ಇದೆ ಸ್ನೇಹಿತರೆ. ಎಲ್ರು ಕೂಡ ರೆಡಿ ಆಗಿ ಜುಲೈಯಲ್ಲಿ ಈಗ 3 ತಿಂಗಳು ಪ್ರಿಪರೇಷನ್ ಇದೆ. ಲಾಸ್ಟ್ ಟೈಮ್ ಪ್ರಿಪರೇಷನ್ ಇಲ್ದಲೆ ನೀವೆಲ್ರು ಕೂಡ ಅಚೀವ್ಮೆಂಟ್ ಮಾಡಿದ್ರಿ ಫಾಸ್ಟ್ ಟ್ರ್ಯಾಕ್ ನ, ಬಟ್ ಈ 3 ತಿಂಗಳು ಅಚೀವ್ಮೆಂಟ್ ಮಾಡಿ ಅಲ್ಲ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಪ್ರತಿಯೊಬ್ರು ರೆಡಿ ಆಗಿ ಸರ್. ಜೊತೆಗೆ ಈ ವಾರ ಯಾಕೆ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ಈ ವಾರ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಪಾಯಿಂಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಇಲ್ಲಿ ಚೆಕ್ ಮಾಡ್ಬೋದು ನೀವು, ಈ ವಾರ ಬಿಲ್ ಮಾಡಿದವರಿಗೆ 12x ಮಲ್ಟಿಪ್ಲೇಯರ್ ಆಗ್ತಾ ಇದೆ. ಅಂದ್ರೆ ಒಂದು ಕ್ರಿಕೆಟ್ ಅಂತ ಬಂದಾಗ ಮೊದಲನೇ 5 ಓವರ್ ಮೊದಲನೇ 6 ಓವರ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಆ ಮೊದಲನೇ 6 ಓವರ್ ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಎಂಟೈರ್ ಮ್ಯಾಚ್ ವಿನ್ ಆಗ್ತಾರೆ. ಅದೇ ತರ ಈಗ ನೀವು ಮೊದಲನೇ ವಾರ ಮೊದಲನೇ ತಿಂಗಳು ಏನ್ ಫೋಕಸ್ ಮಾಡ್ತೀರಾ, ವೀಕ್ ನಂಬರ್ 1, ವೀಕ್ ನಂಬರ್ 2, ವೀಕ್ ನಂಬರ್ 3, ವೀಕ್ ನಂಬರ್ 4 ನೋಡಿ 12 ಮಲ್ಟಿಪ್ಲೇಯರ್, 11 ಮಲ್ಟಿಪ್ಲೇಯರ್, 10 ಮಲ್ಟಿಪ್ಲೇಯರ್, 9 ಮಲ್ಟಿಪ್ಲೇಯರ್. ಅಂದ್ರೆ ನೀವು ಒಂದು ರಾಷ್ಟ್ರನ ಕಂಪ್ಲೀಟ್ ಮಾಡಿದ್ರೆ ಆ ರಾಷ್ಟ್ರದಿಂದ ನಿಮ್ಗೆ 5 ಪಾಯಿಂಟ್ ಸಿಕ್ಕಿದ್ರೆ 5 ಇಂಟು 12 ಪಾಯಿಂಟ್ಸ್ ಅಂದ್ರೆ 12 ಎಷ್ಟು 60 ಪಾಯಿಂಟ್. ಈ ತರ ನಿಮ್ಮ ಫಾಸ್ಟ್ ಟ್ರ್ಯಾಕ್ ಏನಾದ್ರು ನೀವು ಕಂಪ್ಲೀಟ್ ಮಾಡಿದ್ರೆ 10 ಪಾಯಿಂಟ್ ಅಂದ್ರೆ ಈ ವಾರದ ಕಂಪ್ಲೀಟ್ ಮಾಡಿದ್ರೆ ಇಂಟು 12 120 ಪಾಯಿಂಟ್. ಅದರಿಂದ ಸ್ನೇಹಿತರೆ ಮಂತ್ ಎಂಡ್ ಅಲ್ಲಿ ನೀವು ಎಫರ್ಟ್ ಏನಾಗ್ತೀರಾ ಅದರ ಮಂತ್ ಓಪನಿಂಗ್ ಅಲ್ಲಿ ಅಥವಾ ಕ್ವಾರ್ಟರ್ ಓಪನಿಂಗ್ ಅಲ್ಲಿ ಅದರಲ್ಲೂ ಮೊದಲನೇ ವಾರದಲ್ಲಿ ಫೋಕಸ್ ಮಾಡಿ ಅಂತ ಕಂಪನಿ ಸ್ಟ್ರಾಂಗ್ ಆಗಿ ಹೇಳಿದೆ. ಸೊ ಅದರ ಪ್ರತಿಯೊಬ್ಬರು ಕೂಡ ಡೈಲಿ ಆಕ್ಟಿವಿಟಿ, ಕನ್ಸಿಸ್ಟೆನ್ಸಿ, ಡೂಪ್ಲಿಕೇಶನ್ ಸಿಸ್ಟಮ್ ಇದ್ರ ಮೇಲೆ ಫೋಕಸ್ ಮಾಡಿ ಫೈನಲಿ ಲೋಕಲ್ ಟು ಗ್ಲೋಬಲ್. We just don't want Netsubs Dare to be a part of 1% of India. We want them to be in the ಗ್ಲೋಬಲ್ ಟಾಪ್ 1%. ಅಂದ್ರೆ ಬರೀ ಇಂಡಿಯಾದಲ್ಲಿ ಅಷ್ಟೇ 1% ರೇಟ್ ಆಫ್ ಇಂಡಿಯಾ ಸೇರ್ಬಾರ್ದು. 16 ಲಕ್ಷ ಇನ್ಕಮ್ ತಗೊಂಡ್ರೆ ಇಡೀ ಗ್ಲೋಬಲ್ ಅಲ್ಲೇ ಟಾಪ್ 1% ನಾವು ರೀಚ್ ಆಗ್ಬೋದು. ಅದು ನೆಟ್ಸಪ್ ಸಾಧ್ಯ ಅಂತ ಹೇಳಿ ಇವತ್ತು ಕಂಪನಿ ಲೋಕಲ್ ಟು ಗ್ಲೋಬಲ್ ಅಂತ ಹೇಳಿ ಇವತ್ತು ನಮ್ಮ ಕರ್ಕೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಮೆಂಟರ್ ಆಗ್ಬೇಕು ಅಂತ ಹೇಳಿ ಕಂಪನಿ ಲೋಕಲ್ ಟು ಗ್ಲೋಬಲ್ ನ ಮಾಡಕ್ಕೆ ರೆಡಿ ಆಗಿದೆ. ಸೊ ಎಲ್ರು ಕೂಡ ರೆಡಿ ಆಗಿ ಇಡೀ ವರ್ಷ ಏನ್ ಪ್ರಾಜೆಕ್ಟ್ ಇದೆ ಹೆಂಗಿದೆ ಅದ್ರ ಬ್ಲೂ ಪ್ರಿಂಟ್ ನ ನಮಗೋಸ್ಕರ ಕಂಪನಿ ಆಲ್ರೆಡಿ ಕೊಟ್ಟಿದೆ. ಸೊ ಈಗ ಒಂದೇ ಸಕ್ಸಸ್ ಮೈಂಡ್ ಸೆಟ್ ನಿಮ್ಮೆಲ್ಲರೂ ಕೂಡ ಬರ್ಬೇಕು ಅಂದ್ರೆ ಟೇಕ್ ಎ ಆಕ್ಷನ್. ಈ ಕ್ಷಣದಿಂದ ಆಕ್ಷನ್ ತಗೊಳ್ರಿ. ಲಾಸ್ಟ್ ಅಲ್ಲಿ ಮಾಡೋಂತ ಇವತ್ತೇ ಮಾಡಕ್ ಪ್ಲಾನ್ ಮಾಡಿ ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಜೊತೆಗೆ ಕಲಿಯಕ್ಕೆ ಯಾವಾಗ್ಲೂ ಕೂಡ ಇಷ್ಟಪಡಿ, ಒಬ್ಬೊಬ್ರು ಕಲಿಲೇಬೇಕಾಗಿದೆ. ಜೊತೆಗೆ ನಿಮ್ಮ ತಂಡದಲ್ಲಿ ಬಂದಂತ ಪ್ರತಿಯೊಬ್ಬರದು ಕೂಡ ಅಚೀವ್ಮೆಂಟ್ ಮಾಡಿಸಿ ಅಂತ ಹೇಳ್ತಾ ವಿಶಿಂಗ್ ಆಲ್ ದ ಬೆಸ್ಟ್. ಸ್ಟಾರ್ಟ್ ಟುಡೇ, ಟೇಕ್ ಎ ಫಸ್ಟ್ ಸ್ಟೆಪ್. ಜಾಯ್ನಿಂಗ್ ಇಸ್ ಎ ಚಾಯ್ಸ್, ವಿನ್ನಿಂಗ್ ಇಸ್ ಎ ಜರ್ನಿ. ಎಲ್ರಿಗೂ ಕೂಡ ಪರ್ಫೆಕ್ಟ್ ಆಗಿರೋ ಟೈಮಿಂಗ್ ಬೇಕಾಗಿಲ್ಲ ಸ್ನೇಹಿತರೆ, ಅವಕಾಶ ಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಆ ಸಮಯ 100% ನಾವು ಕರೆಕ್ಟ್ ಆಗಿ ಬಳಸ್ಕೊಂಡಿದ್ದಾರೆ ಅವಕಾಶನ ಸಮಯದಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕ್ವಾರ್ಟರ್ ಅಲ್ಲಿ ಕಂಪನಿ 300 CR ಇಟ್ಕೊಂಡು ಒಂದು ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ. ಟೀಮ್ ಎವರ್ ಗ್ರೀನ್ ಸಕ್ಕದಾಗಿ ಎಫರ್ಟ್ ಹಾಕೋಣ ಅಂತ ಹೇಳ್ತಾ ವಿಶಿಂಗ್ ಆಲ್ ದ ಬೆಸ್ಟ್. ಮಚ್. ಈ ವಾರದ ಮೊದಲನೇ ವಾರದ ಕ್ಲೋಸಿಂಗ್ ಗೆ ನಾಳೆ ನಿಮ್ಮೆಲ್ಲರದು ಫೋಟೋ ಗ್ರೂಪ್ ಅಲ್ಲಿ ವೈರಲ್ ಆಗ್ಬೇಕು. ಎಲ್ಲರದು ಸೂಪರ್ ಪ್ರೋ ಅಂತ ಒಳ್ಳೆ ಪೋಸ್ಟರ್ ರೆಡಿ ಮಾಡ್ಕೊಟ್ಟಿದ್ದೀನಿ. ಈಗ ಆ ಪೋಸ್ಟರ್ ನಿಮ್ಮೆಲ್ಲರದು ಫೋಟೋ ಮೇಣ ಅಂತ ಮಿಂಚಬೇಕು. ಎಲ್ಲರೂ ಅಚೀವರ್ ಆಗಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವಾರ ಮಿಸ್ ಆದ್ರೆ ನಿಮ್ಮ 1% ಏನ್ ಗ್ರೌತ್ ಇದೆ ಬರೀ 1% ಅಲ್ಲ 33.3% ಗ್ರೌತ್ ನಿಮಗೆ ಡೌನ್ ಆಗುತ್ತೆ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ನಮ್ಮ ಲೀಡರ್ಸ್ ಎಲ್ಲದೂ ಕೂಡ ನಿಮಗೆ ಮಿಕ್ಕಿದಂತ ಬ್ಯಾಲೆನ್ಸ್ ವಿಚಾರ ಕ್ಲಿಯರ್ ಮಾಡ್ತಾರೆ. ಇಷ್ಟ ಹೇಳ್ತಾ ನಾನು ಹೇಳಿದಂತ ಎಲ್ಲಾ ವಿಚಾರಗಳು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಆದಷ್ಟು ಬೇಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ